ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಭಾರತ ನಮ್ಮ ಹೆಮ್ಮೆ ಅಂತಕ್ಕಂಥ 6ನೇ ತರಗತಿಯ ಅಧ್ಯಾಯ 2 ಅಂತಕ್ಕಂಥ ಅಧ್ಯಾಯದೊಳಗಡೆ ಬರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಅದರೊಳಗಡೆ ಮೊದಲನೆಯದು, ಭಾರತದ ಹೆಮ್ಮೆ ಎಂಬ ಅದು ಯಾವ ಉದ್ದೇಶವನ್ನು ಹೊಂದಿದೆ? ಇದು ನಮಗೆ ಎಂತಹ ಪ್ರಶ್ನೋತ್ತರ ಆಗಿದೆಪ್ಪ ಅಂತಂದ್ರೆ ಬೋಧನಾಶಾಸ್ತ್ರಕ್ಕೆ ಸ್ವಲ್ಪ ಸಂಬಂಧ ರಿಲೇಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಭಾರತದ ಹೆಮ್ಮೆ ಎಂಬುದು ಯಾವ ಉದ್ದೇಶವನ್ನು ಹೊಂದಿದೆ ಅಂತಕ್ಕಂಥ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ: ದೇಶದ ಆರ್ಥಿಕತೆಯನ್ನು ಸುಧಾರಿಸುವುದು, ದೇಶದ ಗರಿಮೆಗಳ ಬಗ್ಗೆ ಅರಿವು ಮೂಡಿಸುವುದು, ದೇಶದ ರಾಜಕೀಯ ಸ್ಥಿತಿಯನ್ನು ವಿವರಿಸುವುದು, ದೇಶದ ಭೌಗೋಳಿಕತೆಯನ್ನು ಕಳಿಸುವುದು ಅಂತಕ್ಕಂಥದ್ದೈತೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ. ಅಂದರೆ ಭಾರತದ ಹೆಮ್ಮೆ ಎಂಬುದು ಯಾವ ಉದ್ದೇಶವನ್ನು ಹೊಂದಿದೆ ಅಂದ್ರೆ ದೇಶದ ಗರಿಮೆಗಳ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಅಂತಕ್ಕಂಥದ್ದು. ಇನ್ನು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಅಂತಕ್ಕಂಥದ್ದಾಯಿತು. ಇನ್ನು ನೆಕ್ಸ್ಟ್ 2ನೇ ಪ್ರಶ್ನೆ ಏನಾಗಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ಪ್ರಶ್ನೆ 2, ವಿದ್ಯಾರ್ಥಿಗಳಲ್ಲಿ ದೇಶದ ಕುರಿತು ಹೆಮ್ಮೆ ಮತ್ತು ಗೌರವವನ್ನು ಮೂಡಿಸುವುದು ಯಾವ ಅಂಶಕ್ಕೆ ಸಹಕಾರಿಯಾಗಿದೆ ಅಂತಕ್ಕಂಥ ಕ್ವಶನ್ ಇದೆ. ಅಂದರೆ ವಿದ್ಯಾರ್ಥಿಗಳದೊಳಗೆ ದೇಶದ ಕುರಿತು ಹೆಮ್ಮೆ ಮತ್ತು ಗೌರವವನ್ನು ಮೂಡಿಸುವುದು ಅದು ಯಾವ ಅಂಶಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು. ಇದಕ್ಕೆ ಆಪ್ಷನ್ ಈ ರೀತಿಯಾಗಿದ್ದಾವೆ: ಒಂದು, ಭಾವನಾತ್ಮಕ ಏಕತೆಯನ್ನು ತರಲು; 2ನೇದು ಶೈಕ್ಷಣಿಕ ಪ್ರಗತಿಯನ್ನು ತರಲು; 3ನೇದು ಆರ್ಥಿಕ ಬೆಳವಣಿಗೆಗೆ ಸಂಬಂಧಪಟ್ಟಿದ್ದು; 4ನೇದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಸುಧಾರಿಸುವುದು ಅಂತಕ್ಕಂಥದ್ದು. ಅಂದರೆ ವಿದ್ಯಾರ್ಥಿಗಳಲ್ಲಿ ದೇಶದ ಕುರಿತು ಅವರಿಗೆ ಆ ದೇಶದ ಬಗೆಗಿನ ಗೌರವ ಮತ್ತು ಹೆಮ್ಮೆ ಬರಬೇಕು. ಅದು ಎಂಥ ಅಂಶಕ್ಕೆ ಸಹಕಾರಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಭಾವನಾತ್ಮಕ ಏಕತೆಯನ್ನು ತರುವುದು, ದೇಶದ ಹೆಮ್ಮೆ ಮತ್ತು ಗೌರವವನ್ನು ಮೂಡಿಸುವುದು ಭಾವನಾತ್ಮಕತೆಯನ್ನು ಮೂಡಿಸ್ತಕ್ಕಂಥ ಒಂದು ಅಂಶವಾಗಿದೆ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ 3ನೇ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ಪ್ರಶ್ನೆ 3ನೇ ಸಂಖ್ಯೆ ಈ ರೀತಿಯಾಗಿದೆ: ಭಾರತೀಯರು ಜಗತ್ತಿಗೆ ನೀಡಿರುವ ಸಾರ್ವಕಾಲಿಕ ಮೌಲ್ಯಗಳನ್ನು ಪರಿಚಯಿಸುವುದು. ಭಾರತೀಯರು ಜಗತ್ತಿಗೆ ನೀಡಿರುವ ಸಾರ್ವಕಾಲಿಕ ಮೌಲ್ಯಗಳನ್ನು ಪರಿಚಯಿಸುವುದು ಈ ಅಧ್ಯಾಯದ ಯಾವ ಉದ್ದೇಶವಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಅಂದರೆ ಭಾರತೀಯರು ಜಗತ್ತಿಗೆ ನೀಡಿರುವ ಸಾರ್ವಕಾಲಿಕ ಮೌಲ್ಯಗಳನ್ನು ಪರಿಚಯಿಸುವುದು ಈ ಅಧ್ಯಾಯದ ಯಾವ ಉದ್ದೇಶವಾಗಿದೆ. ಮೌಲ್ಯಗಳು ಅಂತಕ್ಕಂಥದ್ದನ್ನು ಅಳವಡಿಸಿಕೊಳ್ಳುವುದು ಎಂತಹ ಉದ್ದೇಶ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಸಾಮಾಜಿಕ ಸುಧಾರಣೆ ಆಗಿರ್ಬೋದು, ಜಾಗತಿಕ ರಾಜಕೀಯ, ಅರಿವು ಮೂಡಿಸುವುದು, ತಂತ್ರಜ್ಞಾನದ ಪ್ರಗತಿ ಅಂತಕ್ಕಂಥ ಆಪ್ಷನ್ಗಳಿದ್ದಾವೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಸಿ ಸರಿಯಾಗಿರ್ತಕ್ಕಂಥ ಉತ್ತರ. ಅಂದರೆ ಇಲ್ಲಿ ಅರಿವನ್ನು ಮೂಡಿಸುವುದು ಏನಪ್ಪ ಅಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ನೋಡೋದಾದರೆ ಪ್ರಶ್ನೆ 4, ಯುರೋಪಿಯನ್ ವಿದ್ವಾಂಸರು ಆಧುನಿಕ ಕಾಲದಲ್ಲಿ ಭಾರತದ ಭವ್ಯತೆಯನ್ನು ತಿಳಿಯುವಂತಾಗಲು ಹೇಗೆ ಕಾರಣರಾದರು? ಅಂದರೆ ಯುರೋಪಿಯನ್ನಿಂದ ಬಂದಿರತಕ್ಕಂಥ ವಿದ್ವಾಂಸರು ಪ್ರಸ್ತುತ ಹೊಸ ಕಾಲದೊಳಗೆ ಭಾರತದ ಭವ್ಯತೆಯನ್ನು ತಿಳಿಯುವಂತಾಗಲು ಹೇಗೆ ಕಾರಣರಾದರು ಅಂತಕ್ಕಂಥದ್ದು. ಆಪ್ಷನ್ ಎ, ವ್ಯಾಪಾರ ಸಂಬಂಧಗಳನ್ನು ಬೆಳೆಸುವ ಮೂಲಕ; ಆಪ್ಷನ್ ಬಿ, ರಾಜಕೀಯ ಒಪ್ಪಂದಗಳ ಮೂಲಕ; ಆಪ್ಷನ್ ಸಿ, ಅಧ್ಯಯನ ಮತ್ತು ಬರಹಗಳ ಮೂಲಕ; ಆಪ್ಷನ್ ಡಿ, ವೈಜ್ಞಾನಿಕ ಆವಿಷ್ಕಾರಗಳ ಮೂಲಕ ಅಂತಕ್ಕಂಥದ್ದು. ಅಂದರೆ ಯುರೋಪಿಯನ್ನರು ನಮ್ಮ ಭಾರತಕ್ಕೆ ಯಾವ ರೀತಿಯಾಗಿ ಪರಿಚಯ ಆದರು ಅಥವಾ ನಮ್ಮ ಭಾರತದ ಭವ್ಯತೆಯನ್ನು ಹೆಂಗೆ ತಿಳ್ಕೊಂಡ್ರು ಅಂತಕ್ಕಂಥದ್ದು ಕ್ವಶನ್ನು. ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಸಿ ಅಂತಕ್ಕಂಥದ್ದು. ಬಂದಂಥ ಯುರೋಪಿಯನ್ನರು ಅಧ್ಯಯನ ಮಾಡಿದರು ಮತ್ತು ಬರಹಗಳ ಮೂಲಕ ಭಾರತದ ಭವ್ಯತೆಯನ್ನು ಯುರೋಪಿಯನ್ ವಿದ್ವಾಂಸರು ಏನು ಮಾಡ್ಕೊಂಡ್ರಪ್ಪ ಅಂತಂದ್ರೆ ತಿಳಿದುಕೊಂಡ್ರು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 5ನೇ ಪ್ರಶ್ನೆ ಈ ರೀತಿಯಾಗಿದೆ. 5ನೇ ಪ್ರಶ್ನೆ, ಜ್ಞಾನ, ವಿಜ್ಞಾನ
ಮತ್ತಿತರ ಕ್ಷೇತ್ರಗಳಲ್ಲಿ ಭಾರತೀಯರು ಮಾಡಿರುವ ಸಾಧನೆಗಳನ್ನು ತಿಳಿದು ದೇಶದ ಬಗ್ಗೆ ಹೆಮ್ಮೆ ಪಡುವುದು ಯಾವುದರ ಸಾಮರ್ಥ್ಯವಾಗಿದೆ? ಅಂದ್ರೆ ದೇಶದ ಜ್ಞಾನ ವಿಜ್ಞಾನ ಮತ್ತಿತರ ಕ್ಷೇತ್ರಗಳಲ್ಲಿ ಭಾರತೀಯರು ಮಾಡಿರುವ, ನಮ್ಮ ಭಾರತ ದೇಶದವರು ಇತರೆ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ತಿಳಿದು ಅದರ ಬಗ್ಗೆ ಹೆಮ್ಮೆ ಪಡುವುದು ಯಾವುದರ ಸಾಮರ್ಥ್ಯ ಅಂತಕ್ಕಂಥ ಕ್ವಶನ್ನು. ಆಪ್ಷನ್ ಎ ವೈಯಕ್ತಿಕ ಬೆಳವಣಿಗೆನ, ದೇಶಭಕ್ತಿನ, ಆರ್ಥಿಕ ಸ್ಥಿರತೆನ, ಆಮೇಲೆ ರಾಜಕೀಯ ಜಾಗೃತಿನ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವಿಲ್ಲಿ ನೋಡೋದಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಬಿ ಅಂತಕ್ಕಂಥದ್ದು. ಇದು ಏನನ್ನು ಮೂಡಿಸ್ತೈತಿ ಅಂದ್ರೆ ಯಾವುದರ ಉದ್ದೇಶ ಅಂತಂದ್ರೆ ದೇಶಭಕ್ತಿಯನ್ನು ಬೆಳೆಸುವಂಥ ಒಂದು ಉದ್ದೇಶ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು 6ನೇ ಪ್ರಶ್ನೆ. ಭಾರತೀಯರು ವಿಶ್ವ ನಾಗರಿಕತೆಗೆ ಕೊಟ್ಟಿರುವ ಸರ್ವಕಾಲಿಕ ಮೌಲ್ಯಗಳನ್ನು ಗುರುತಿಸಿ ಪ್ರಚಲಿತ ಸನ್ನಿವೇಶದಲ್ಲಿ ಮಾನವ ಕುಲಕ್ಕೆ ಇವೆಷ್ಟು ಸಂಗತವಾಗಿದೆ ಎಂಬುದನ್ನು ಅರ್ಥೈಸಿಕೊಳ್ಳುವುದು ಯಾವುದಕ್ಕೆ ಸಂಬಂಧಿಸಿದೆ? ಕ್ವಶನ್ಗಳನ್ನು ನಾವು ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೋಬೇಕು. ಅಂದರೆ ಇದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳು ಮತ್ತು ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಕೂಡ ಇದೇ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡೋಣ ಹೋಗ್ತಾ ಮೊದಲನೇದಾಗಿ ಸ್ವಲ್ಪ ಬೋಧನಾಶಾಸ್ತ್ರವನ್ನು ತೆಗೆದುಕೊಂಡಿದ್ದೀವಿ. ಭಾರತೀಯರು ವಿಶ್ವ ನಾಗರಿಕತೆಗೆ ಕೊಟ್ಟಿರುವ ಸಾರ್ವಕಾಲಿಕ ಮೌಲ್ಯಗಳನ್ನು ಗುರುತಿಸಿ ಪ್ರಚಲಿತ ಸನ್ನಿವೇಶದಲ್ಲಿ ಮಾನವ ಕುಲಕ್ಕೆ ಇವೆಷ್ಟು ಸಂಗತವಾಗಿದೆ ಎಂಬುದನ್ನು ಅರ್ಥೈಸಿಕೊಳ್ಳುವುದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಐತಿಹಾಸಿಕ ವಿಶ್ಲೇಷಣೆ, ಆಪ್ಷನ್ ಬಿ ಭವಿಷ್ಯದ ಯೋಜನೆ, ಆಪ್ಷನ್ ಸಿ ಸಾಮಾಜಿಕ ಪ್ರಸ್ತುತತೆ, ಆಪ್ಷನ್ ಡಿ ವೈಜ್ಞಾನಿಕ ಸಂಶೋಧನೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಸಾಮಾಜಿಕ ಪ್ರಸ್ತುತತೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟು 7ನೇ ಪ್ರಶ್ನೆ. ಪ್ರಶ್ನೆ 7 ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋಣ. ಇವು ಇನ್ನು ಮೇಲೆ ಬರ್ತಕ್ಕಂಥವು ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳು. ನೋಡ್ರಿ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂದರೆ ಏನು ಅಂತ ಕ್ವಶನ್ ಕೇಳಿದ್ದಾರೆ. ಇದು ನಮ್ಮ 6ನೇ ತರಗತಿಯೊಳಗಡೆ ಇರತಕ್ಕಂಥ ಪ್ರಮುಖ ಪ್ರಶ್ನೆ. ಹೌದಾ? ಅದಕ್ಕೆ ಭೂಮಿಯೇ ಸ್ವರ್ಗ, ತಾಯಿ ಹಾಗೂ ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು, ಸ್ವರ್ಗವು ತಾಯಿಗೆ ಸಮಾನ, ತಾಯಿನಾಡು ಸ್ವರ್ಗದಲ್ಲಿರುವಂತೆ. ಅಂದ್ರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂದರೆ ಏನು ಅಂತಕ್ಕಂಥದ್ದು, ಅಥವಾ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಇದರ ಅರ್ಥ ಏನು ಅಂತಕ್ಕಂಥದ್ದು ಕೇಳಿದ್ದಾರೆ ಕ್ವಶನ್ನು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಬಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ತಾಯಿ ಹಾಗೂ ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು. ನಾವು ತಾಯಿ ಮತ್ತು ತಾಯ್ನಾಡಿಗೆ ಯಾವತ್ತೂ ಏನು ಮಾಡಬಾರ್ದು, ದ್ರೋಹವನ್ನು ಬಗೆಯಬಾರ್ದು. ಅದು ಸ್ವರ್ಗಕ್ಕಿಂತಲೂ ಮಿಗಿಲು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಪ್ರಶ್ನೆ 8ನೇದನ್ನು ನೋಡೋದಾದರೆ 8ನೇ ಪ್ರಶ್ನೆ 8. ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಏನಾಯಿತು ಅಂತ ಕ್ವಶನ್ ಇದೆ. ನೋಡ್ರಿ, ಅಲೆಮಾರಿ ಮಾನವ ಅಂದ್ರೆ ಒಂದೇ ಕಡೆ ನೆಲೆ ನಿಲ್ಲದೇ ಇರುವಂತಹ ಮಾನವ ಜೀವನ ನಡೆಸುತ್ತಿದ್ದ ಅಂದ್ರೆ ಅಲೆದಾಡುತ್ತಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನಡೆದಾಡುವಂಥ ಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಒಂದೇ ಕಡೆ ನೆಲೆಯನ್ನು ಕಂಡುಕೊಂಡು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅದರ ನಂತರ ಏನಾಯಿತು ಅಂತಕ್ಕಂಥ ಕ್ವಶನ್ನು. ಆಪ್ಷನ್ ಎ ನಗರ ಜೀವನ ಆರಂಭವಾಯಿತು, ಬಿ ವ್ಯಾಪಾರ ವಹಿವಾಟು ಪ್ರಾರಂಭವಾಯಿತು, ಗ್ರಾಮ ಜೀವನ ಆರಂಭವಾಯಿತು, ಡಿ ಕೈಗಾರಿಕಾ ಕ್ರಾಂತಿ ಶುರುವಾಯಿತು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಆ ನೆಲೆ ನಿಂತ ಮಾನವನಿಂದ ಗ್ರಾಮ ಜೀವನ ಆರಂಭವಾಯಿತು. ಅಲೆಮಾರಿ ಜೀವನ ತೊಡೆದು ಹೋಯಿತು. ಅವ ಒಂದೇ ಕಡೆ ನೆಲೆ ನಿಂತು ಗ್ರಾಮ ಅಂತಕ್ಕಂಥದ್ದನ್ನು ಕಟ್ಟಿಕೊಂಡು ಆ ಗ್ರಾಮ ಜೀವನವನ್ನು ಆರಂಭವಾಯಿತು ಅಂತಕ್ಕಂಥದ್ದು ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 9ನೇ ಪ್ರಶ್ನೆ. ಗ್ರಾಮಗಳು ವಿಕಾಸವಾದಂತೆ ಏನಾಯಿತು ಅಥವಾ ಏನಾದವು? ಆಪ್ಷನ್ ಎ ಹೊಸ ಕೃಷಿ ಪದ್ಧತಿಗಳು ಹುಟ್ಟಿಕೊಂಡವು, ಬಿ ಹೊಸ ರಾಜ್ಯಾಡಳಿತ ಮಾದರಿಗಳು ಹುಟ್ಟಿಕೊಂಡವು, ಸಿ ಹೊಸ ಭಾಷೆಗಳು ಸೃಷ್ಟಿಯಾದವು, ಡಿ ಹೊಸ ಧರ್ಮಗಳು ಉದಯಿಸಿದವು ಅಂತಕ್ಕಂಥದ್ದು. ಗ್ರಾಮಗಳು ವಿಕಾಸವಾದಂತೆ ಏನಾಯಿತು? ಈಗ ಆದಿಮಾನವ
ಅಥವಾ ಅಲೆಮಾರಿ ಮಾನವ ಒಂದೇ ಕಡೆ ನಿಂತು ಜೀವನವನ್ನು ನಡೆಸ್ತಕ್ಕೆ ಸ್ಟಾರ್ಟ್ ಮಾಡಿದಾರಿಂದ ಗ್ರಾಮ ಜೀವನ ಆರಂಭ ಆಯಿತು. ಅದರಂತೆ ಗ್ರಾಮ ಜೀವನ ಆರಂಭವಾದ ನಂತರ ಗ್ರಾಮಗಳು ವಿಕಾಸವಾದಂತೆ ಏನಾಗ ಸ್ಟಾರ್ಟ್ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತಂದ್ರೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ, ಹೊಸ ರಾಜ್ಯಾಡಳಿತ ಮಾದರಿಗಳು ಹುಟ್ಟಿಕೊಂಡವು. ಒಂದು ಗ್ರಾಮ ಅಂತ ಬಂದಾಗ ಅಲ್ಲಿ ಆಡಳಿತ ಅಂತಕ್ಕಂಥದ್ದು ಬರಲಿಕ್ಕೆ ಪ್ರಾರಂಭ ಆಗುತ್ತಾ. ಹಾಗಾಗಿ ಗ್ರಾಮಗಳು ವಿಕಾಸವಾದಂತೆ ಅಂದ್ರೆ ಗ್ರಾಮಗಳು ಅಭಿವೃದ್ಧಿಯಾದಂತೆ ಹೊಸ ರಾಜ್ಯಾಡಳಿತ ಮಾದರಿಗಳು ಏನು ಮಾಡೋಕ್ಕೆ ಸ್ಟಾರ್ಟ್ ಆಗ್ತವೆ, ಹುಟ್ಟುಕೊಳ್ಳಲಿಕ್ಕೆ ಪ್ರಾರಂಭವಾಗ್ತವೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟ್ 10ನೇ ಪ್ರಶ್ನೆ 10 ನೋಡ್ರಿ. ಕಾಲ ಸಂದಂತೆ ಗ್ರಾಮಗಳು ಒಂದುಗೂಡಿ, ಕಾಲ ಸರಿದಂತೆ ಅಂದಂಗ ಅಥವಾ ಕಾಲ ಸಂದಂತೆ ಅಂತ ಅಂದಂಗ ಅಥವಾ ಕಾಲ ಬದಲಾದಂತೆ ಅಂದಂಗ ಗ್ರಾಮಗಳು ಒಂದುಗೂಡಿ ರಾಜ್ಯವಾದಾಗ, ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದಾಗ ಏನು ಮೂರ್ತ ರೂಪ ತಳೆಯಿತು ಅಂತ ಇದೆ. ಅಂದರೆ ಕಾಲ ಸರಿದಂತೆ ಗ್ರಾಮಗಳೆಲ್ಲವೂ ಒಂದುಗೂಡಿ ರಾಜ್ಯವಾಯಿತು, ರಾಜ್ಯಗಳೆಲ್ಲ ಬೆರೆತು ಸಾಮ್ರಾಜ್ಯವಾದಾಗ ಏನು ರೂಪಗೊಂಡಿತು ಅಥವಾ ಏನು ಮೂರ್ತ ರೂಪ ತಳೆಯಿತು ಅಂತ ಕ್ವಶನ್ನು. ಎ, ಕಲೆ ಮತ್ತು ವಾಸ್ತುಶಿಲ್ಪ ಮೂರ್ತ ರೂಪ ತಾಳಿತ, ವಿಜ್ಞಾನ ಮತ್ತು ತಂತ್ರಜ್ಞಾನ ಬಾಳಿಕೆಗೆ ಬಂತ, ದೇಶಭಕ್ತಿ ಬೆಳಕಿಗೆ ಬಂತ, ಅಥವಾ ಆರ್ಥಿಕ ವ್ಯವಸ್ಥೆ ಬೆಳಕಿಗೆ ಬಂತ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತಂದ್ರೆ ಇಲ್ಲಿ ಸಿ ಅಂತಕ್ಕಂಥದ್ದು. ದೇಶಭಕ್ತಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಎಲ್ಲ ಗ್ರಾಮಗಳು ಒಂದುಗೂಡ್ತಾವೆ, ಆನಂತರ ಒಂದುಗೂಡಿ ರಾಜ್ಯವಾಗ್ತಾವೆ, ಎಲ್ಲ ರಾಜ್ಯಗಳು ಬೆರೆತು ಒಂದು ಸಾಮ್ರಾಜ್ಯ ಆಗುತ್ತೆ. ಒಂದು ಸಾಮ್ರಾಜ್ಯ ಆಗಿ ಏನು ಉಟ್ಕೊಳ್ತಪ್ಪ ಅಂದರೆ ಎಲ್ಲರಲ್ಲಿ ಕೂಡ ದೇಶಭಕ್ತಿ ಉಂಟಾಗುತ್ತೆ ಅಂತಕ್ಕಂಥದ್ದು. ಇನ್ನು 11ನೇ ಪ್ರಶ್ನೆಯನ್ನು ನೋಡೋದಾದರೆ, ಪ್ರಶ್ನೆ 11 ಯಾವ ರೀತಿಯಾಗಿದೆ 11ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಪ್ರಶ್ನೆ ಸಂಖ್ಯೆ 11 ನೋಡ್ರಿ. ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂ ದ್ವೀಪ ಇವು ಯಾವ ದೇಶದ ಪ್ರಾಚೀನ ಹೆಸರುಗಳು ಅಂತಕ್ಕಂಥದ್ದು. ನಮ್ಮ ಅಧ್ಯಾಯದೊಳಗಡೆ ಇರತಕ್ಕಂತಹ ಪ್ರಶ್ನೆಯೊಳಗೆ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಭಾರತಕ್ಕೆ ಇರುವ ವಿವಿಧ ಹೆಸರುಗಳು ಅಂತ ಕೇಳಿದ್ದಾರೆ. ಅಥವಾ ನಮ್ಮ GPSTRದೊಳಗೆ 2 ಮಾರ್ಕ್ಸ್ ಕೇಳ್ತಾರೆ. ಭಾರತಕ್ಕೆ ಇರುವ ವಿವಿಧ ಹೆಸರುಗಳು ಅಂತ ಕೇಳಿದಾಗ ನಾವು ಏನೇನು ಬರೀಬೇಕು, ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂ ದ್ವೀಪ ಇವು ಯಾವ ದೇಶದ ಪ್ರಾಚೀನ ಹೆಸರುಗಳು ಅಂತ ಇಲ್ಲಿ ಹಿಂಗೆ ಕೇಳಿದ್ದಾರೆ. ಬಟ್ ಅಲ್ಲಿ ಭಾರತ ದೇಶಕ್ಕಿರುವ ವಿವಿಧ ಹೆಸರುಗಳು ಅಂತ ಕೇಳಿದ್ರೆ ನಾವು ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂ ದ್ವೀಪ ಅಂತಕ್ಕಂಥದ್ದು. ಇದಕ್ಕೆ ಉತ್ತರ ಗೊತ್ತಾಯಿತು ಅಂದ್ಕೊಳ್ತೀನಿ. ಭಾರತಕ್ಕೆ ಇರ್ತಕ್ಕಂತಹ ಪ್ರಾಚೀನ ಹೆಸರುಗಳು. ಸರಿಯಾಗಿರ್ತಕ್ಕಂಥ ಉತ್ತರ ಏನು ಬಿ. ಭಾರತಕ್ಕಿರ್ತಕ್ಕಂಥ ವಿವಿಧ ಹೆಸರುಗಳು ಅಂತ ಬಂದಾಗ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂ ದ್ವೀಪ ಇವೆಲ್ಲವೂ ಕೂಡ ಯಾವ ದೇಶದ ಪ್ರಾಚೀನ ಹೆಸರು ಅಂತ ಬಂದಾಗ ನಮ್ಮ ಹೆಮ್ಮೆಯ ಭಾರತಕ್ಕಿರ್ತಕ್ಕಂಥ ಪ್ರಾಚೀನ ಹೆಸರುಗಳು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಇದು ಕೂಡ ಕ್ವಶನ್ ಬರ್ತಕ್ಕಂಥದ್ದು. ಭಾರತ ಎಂಬ ಹೆಸರು ಹೇಗೆ ಬಂತು ಅಂತಕ್ಕಂಥದ್ದು ಎಂದು ಪುರಾಣಗಳು ಹೇಳುತ್ತವೆ. ಅಂದರೆ ನಮ್ಮ ಭಾರತ ದೇಶಕ್ಕೆ ಭಾರತ ಅಂತಕ್ಕಂಥ ಹೆಸರು ಹೇಗೆ ಬಂತು ಅಂತಕ್ಕಂಥದ್ದನ್ನು ಪುರಾಣಗಳು ಯಾವ ರೀತಿಯೊಳಗೆ ಹೇಳ್ತಾವು ಅಂತ ಕ್ವಶನ್ನು. ಆಪ್ಷನ್ ಎ, ಮಹಾಭಾರತದ ಹೆಸರಿನಿಂದ. ಆಪ್ಷನ್ ಬಿ, ಋಷಭನಾಥನ ಹಿರಿಯ ಮಗ ಭರತನೆಂಬ ರಾಜನಿಂದ, ಆ ಭರತನೆಂಬ ರಾಜ್ಯ ಆಳ್ವಿಕೆ ಮಾಡಿದ್ದರಿಂದ ಭಾರತಕ್ಕೆ ಭಾರತ ಎಂಬ ಹೆಸರು ಬಂತ ಅಂತಕ್ಕಂಥ ಕಲ್ಪನೆಯನ್ನು ಪುರಾಣ ಹೇಳುತ್ತೆ. ಇನ್ನು ನೆಕ್ಸ್ಟ್ ಭರತನಾಟ್ಯದ ಹೆಸರಿನಿಂದ, ನಂತರ ಹಿಂದೂ ಮಹಾಸಾಗರದ ಹೆಸರಿನಿಂದ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಬಿ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ. ಈ ಋಷಭನಾಥನ ಹಿರಿಯ ಮಗ ಭರತನೆಂಬ ರಾಜ್ಯ, ಆ ಭರತನೆಂಬ ರಾಜ್ಯ ಭಾರತವನ್ನು ಆಳ್ವಿಕೆ ಮಾಡಿದ್ದರಿಂದ ಭಾರತಕ್ಕೆ ಭಾರತ ಅಂತಕ್ಕಂಥ ಹೆಸರು ಬಂತು. ಭರತನೆಂಬ ರಾಜ್ಯ ಆಳ್ವಿಕೆ ಮಾಡಿದ್ದರಿಂದ ಅದನ್ನೇ ಭಾರತ ಎಂದು ಕರೆದರು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟ್ 13ನೇ ಪ್ರಶ್ನೆ 13. ಸುಮಾರು 3,000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಯಾರೊಂದಿಗೆ ಸಂಪರ್ಕಕ್ಕೆ ಬಂದರು ಅಂತಕ್ಕಂಥ ಕ್ವಶನ್ ಇದೆ. ಅಂದರೆ 3,000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಯಾರೊಂದಿಗೆ ಸಂಪರ್ಕಕ್ಕೆ ಬಂದರು ಅಂತಕ್ಕಂಥ ಕ್ವಶನ್ನು. ಗ್ರೀಕ್ ಜನರೊಂದಿಗೆ ಬಂದ್ರ, ಸಿಂಧೂ ನದಿ ಬಯಲಿನ ಜನರೊಂದಿಗೆ ಬಂದ್ರ, ಚೀನಾ ಜನರೊಂದಿಗೆ ಬಂದ್ರ, ರೋಮನ್ ಜನರೊಂದಿಗೆ ಬಂದ್ರ ಅಂತಕ್ಕಂಥದ್ದು. ಅಂದರೆ 3,000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಯಾರೊಂದಿಗೆ ಸಂಪರ್ಕಕ್ಕೆ ಬಂದರು ಅಂದ್ರೆ ಸಿಂಧೂ ನದಿ ಬಯಲಿನ ಜನರಿನೊಂದಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಸಂಪರ್ಕಕ್ಕೆ ಬರ್ತಾರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ
ಬಿ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 14ನೇ ಪ್ರಶ್ನೆಯನ್ನು ನೋಡೋದಾದರೆ ಪ್ರಶ್ನೆ 14, ಪರ್ಷಿಯನ್ನರು ಸಿಂಧೂ ನದಿ ಬಯಲಿನ ಜನರನ್ನು ಏನೆಂದು ಕರೆದರು ಅಂತ ಕ್ವಶನ್ ಇದೆ. ಪರ್ಷಿಯನ್ನರು ಯಾವುದರಿಂದ ಭಾರತಕ್ಕೆ ಬಂದರು? ಅವರು ಸಿಂಧೂ ನದಿ ಬಯಲಿನ ಜನರಿಂದ ಬೆಳಕಿಗೆ ಬಂದರು. ಅದೇ ಪರ್ಷಿಯನ್ನರು ಸಿಂಧೂ ನದಿ ಬಯಲಿನ ಜನರನ್ನು ಏನಂತ ಕರೀತಾರಂತ ಕ್ವಶನ್ನು. ಆಪ್ಷನ್ ಎ ಇಂಡಸ್, ಆಪ್ಷನ್ ಬಿ ಹಿಂದೂ, ಆಪ್ಷನ್ ಸಿ ಭಾರತಿ, ಆಪ್ಷನ್ ಡಿ ಸಿಂಧಿ ಅಂತಕ್ಕಂಥದ್ದು. ಇವರು ಪರ್ಷಿಯನ್ನರು ಸಿಂಧೂ ನದಿ ಬಯಲಿನ ನಾಗರಿಕತೆಯ ಜನರನ್ನು ಏನಂತ ಕರೀತಾರಪ್ಪ ಅಂದ್ರೆ ಹಿಂದೂ ಅಂತ ಕರೀತಾರ. ಅವರು ಏನಂತ ಕರೀತಾರ? ಹಿಂದೂ ಅಂತ ಕರೀತಾರ. ಇನ್ನು ನೆಕ್ಸ್ಟ್ 15ನೇ ಪ್ರಶ್ನೆ, ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಹಿಂದೂ ಪದವನ್ನು ಹೇಗೆ ಕರೆದರು? ಹಿಂದೂ ಪದವನ್ನು ಏನಂತ ಕರೆದರು ಅಂತಕ್ಕಂಥದ್ದು. ಇದೇ ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ, ಪರ್ಷಿಯಾದವರು ಸಂಪರ್ಕಕ್ಕೆ ಬಂದಿದ್ದು ಸಿಂಧೂ ನದಿ ಬಯಲಿನ ನಾಗರಿಕತೆಯ ಜನರೊಂದಿಗೆ. ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಹಿಂದೂ ಅಂತಕ್ಕಂಥ ಪದವನ್ನು ಯಾವ ರೀತಿಯಾಗಿ ಕರೆದರು ಅಂತಕ್ಕಂಥದ್ದು. ಅವರು ಹಿಂಡೂನ, ಬಿ ಸಿಂಡಸ್, ನಂತರ ಹಿಂಡೂ, ಭರತ, ಹಿಂದೂಸ್ತಾನ್ ಅಂತಕ್ಕಂಥ ಹೆಸರಿನಿಂದ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿಂಡಸ್, ನಂತರ ಹಿಂಡೂ ಅಂತಕ್ಕಂಥ ಹೆಸರಿನಿಂದ ಕರೀತಾರೆ. ಯಾರು? ಗ್ರೀಕರು. ಇನ್ನು 16ನೇ ಪ್ರಶ್ನೆ ಸಂಖ್ಯೆ, ಪರ್ಷಿಯನ್ನರ ಪ್ರವೇಶದೊಂದಿಗೆ ಯಾವ ಪದ ಬಳಕೆಗೆ ಬಂತು? ಪರ್ಷಿಯನ್ನರ ಪ್ರವೇಶ ಆಯಿತು, ಆ ಪರ್ಷಿಯನ್ನರ ಪ್ರವೇಶದ ನಂತರ ಮತ್ತೆ ಯಾವ ಪದ ಬಳಕೆಗೆ ಬಂತು ಅಂತಕ್ಕಂಥ ಕ್ವಶನ್ನು. ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಹಿಂದೂ, ಆಪ್ಷನ್ ಸಿ ಸಿಂಡಸ್, ಆಪ್ಷನ್ ಡಿ ಭರತ ವರ್ಷ ಅಂತ ಆಪ್ಷನ್ಗಳಿದಾವೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಹಿಂದೂ ಹೋಗಿ ಹಿಂದೂ ಅಂತಕ್ಕಂಥ ಪದವನ್ನು ಅವರು ಕರೀತಾರ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 17ನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ ಪ್ರಶ್ನೆ 17, ಪರ್ಷಿಯನ್ನರು ಈ ದೇಶವನ್ನು ಏನೆಂದು ಕರೆದರು? ಅಂದ್ರೆ ಪರ್ಷಿಯನ್ನರು ಈ ದೇಶವನ್ನು ಅಂದ್ರೆ ಭಾರತ ದೇಶವನ್ನು ಏನಂತ ಕರೀತಾರ? ಭಾರತವನ್ನು ಹಿಂದೂಸ್ತಾನ ಎಂದು ಕರೆದವರು ಯಾರು ಅಂತ ಬಂದಾಗ ಕ್ವಶನ್ ಹಂಗೂ ಕೇಳ್ತಾರ. ಪರ್ಷಿಯನ್ನರು ಈ ದೇಶವನ್ನು ಅಂದ್ರೆ ಭಾರತ ದೇಶವನ್ನು ಏನೆಂದು ಕರೆದರು? ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಹಿಂದೂಸ್ತಾನ್, ಆಪ್ಷನ್ ಸಿ ಭರತ ವರ್ಷ, ಆಪ್ಷನ್ ಡಿ ಜಂಬೂ ದ್ವೀಪ. ಪರ್ಷಿಯನ್ನರು ಯಾವ ದೇಶವನ್ನು ಅಂತಂದ್ರೆ ಭಾರತ ದೇಶವನ್ನು ಏನಂತ ಕರೆದಾರಪ್ಪ ಅಂದ್ರೆ ಅವರು ಹಿಂದೂಸ್ತಾನ್ ಅಂತ ಕರೆದಾರ. ಭಾರತವನ್ನು ಹಿಂದೂಸ್ತಾನ್ ಎಂದು ಕರೆದವರು ಯಾರಪ್ಪ ಅಂತಂದ್ರೆ ಪರ್ಷಿಯನ್ನರು. ಭಾರತಕ್ಕೆ ಹಿಂದೂಸ್ತಾನ್ ಎಂದು ಕರೆದವರು ಪರ್ಷಿಯನ್ನರು ಅಂತಕ್ಕಂಥದ್ದು. ನೆಕ್ಸ್ಟ್ 18ನೇ ಪ್ರಶ್ನೆ, ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಏನೆನಿಸಿತು? ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಏನು ಅನಿಸ್ತೈತಿ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಗ್ರೀಕರಾಯಿತು, ಪರ್ಷಿಯನ್ನರಾಯಿತು, ಗ್ರೀಕರಾಯಿತು, ನೆಕ್ಸ್ಟ್ ಯಾರಪ್ಪ ಅಂದ್ರೆ ಆಂಗ್ಲರು. ಆ ಆಂಗ್ಲರ ಪ್ರಭಾವದಿಂದ ಅಥವಾ ಪಾಶ್ಚಾತ್ಯರಿಗೆ ಈ ದೇಶ ಏನು ಅನಿಸ್ತೈತಿ ಅಂತಕ್ಕಂಥ ಕ್ವಶನ್ನು. ಆಪ್ಷನ್ ಎ ಹಿಂದೂಸ್ತಾನ್, ಆಪ್ಷನ್ ಬಿ ಇಂಡಿಯಾ, ಆಪ್ಷನ್ ಸಿ ಭರತಖಂಡ, ಆಪ್ಷನ್ ಡಿ ಜಂಬೂ ದ್ವೀಪ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಇಂಡಿಯಾ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಪಾಶ್ಚಾತ್ಯರಿಗೆ ಅದು ಏನು ಅನಿಸುತ್ತಾ? ಇಂಡಿಯಾ ಅಂತ ಅನಿಸುತ್ತಾ. ಇನ್ನು 19ನೇದು, ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರಲ್ಲಿ ಪ್ರಮುಖರು ಯಾರು? ಅಂದರೆ ಭಾರತದ ಭವ್ಯತೆಯನ್ನು ಅಥವಾ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರೊಳಗೆ ಪ್ರಮುಖರು ಯಾರು ಅಂತಕ್ಕಂಥದ್ದು ಕ್ವಶನ್ನು. ಆಪ್ಷನ್ ಎ ಏನೈತಪ್ಪ ಅಂದ್ರೆ ಜೇಮ್ಸ್ ಮಿಲ್, ಆಪ್ಷನ್ ಬಿ ವಿಲಿಯಂ ಜೋನ್ಸ್, ಆಪ್ಷನ್ ಸಿ ಲಾರ್ಡ್ ಮೆಕಾಲೆ, ಆಪ್ಷನ್ ಸಿ ಡಿ ಹೆನ್ರಿ ಥಾಮಸ್ ಕೋಲ್ಬ್ರೂಕ್ ಅಂತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಯಾವುದು? ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಭಾರತದ ಅನನ್ಯತೆಯನ್ನು ಪರಿಚಯಿಸಿದವರು ಯಾರಪ್ಪ ಅಂತಂದ್ರೆ ವಿಲಿಯಂ ಜೋನ್ಸ್ ಅಂತಕ್ಕಂಥ ವ್ಯಕ್ತಿ ಭಾರತದ ಭವ್ಯತೆಯನ್ನು ಮತ್ತು ಭಾರತದ ಅನನ್ಯತೆಯನ್ನು ಪರಿಚಯ ಮಾಡಿರ್ತಾನೆ. ಇನ್ನು ನೆಕ್ಸ್ಟ್ 20ನೇ ಪ್ರಶ್ನೆ 20, ವಿಲಿಯಂ ಜೋನ್ಸ್ ಏಷ್ಯಾಟಿಕ್ ಸೊಸೈಟಿ ಅಥವಾ ಏಷ್ಯನ್ ಸೊಸೈಟಿಯನ್ನು ಯಾವಾಗ ಸ್ಥಾಪಿಸಿದರು ಅಂತ ಕ್ವಶನ್ ಇದೆ. ವಿಲಿಯಂ ಜೋನ್ಸ್ ಏಷ್ಯನ್ ಸೊಸೈಟಿಯನ್ನು ಯಾವಾಗ ಸ್ಥಾಪಿಸಿದರು? ಆಪ್ಷನ್ ಎ 1780, ಆಪ್ಷನ್ ಎ ಸಾಮಾನ್ಯ ಶಕ 1784, ಆಪ್ಷನ್ ಸಿ ಸಾಮಾನ್ಯ ಶಕ 1832, ಡಿ ಸಾಮಾನ್ಯ ಶಕ 1857. ಅಂದ್ರೆ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ರೆ ವಿಲಿಯಂ ಜೋನ್ಸ್ ಅಂತ ಹೇಳಬೇಕು.
ಆ ವಿಲಿಯಂ ಜೋನ್ಸ್ ಎಸಾಟಿಕ್ ಸೊಸೈಟಿ ಅಂತಕ್ಕಂಥ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಿದರು ಅಂತಕ್ಕಂಥ ಕ್ವಶನ್ನು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀವಿಲ್ಲಿ ನೋಡೋದಾದ್ರೆ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 1784 ಸರ್ ವಿಲಿಯಂ ಜೋನ್ಸ್ ಅಂತಕ್ಕಂಥವ್ರು ಎಸಾಟಿಕ್ ಸೊಸೈಟಿ ಅಂತಕ್ಕಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಎಷ್ಟರೊಳಗಂದ್ರೆ 1784ರಲ್ಲಿ. 21ನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋಣ. ಪ್ರಶ್ನೆ 21. ಎಸಾಟಿಕ್ ಸೊಸೈಟಿಯನ್ನು ಯಾವಾಗ ಅಥವಾ ಎಸಾಟಿಕ್ ಸೊಸೈಟಿಯನ್ನು ಯಾವಾಗ ಎಸಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ನಾಮಕರಣ ಮಾಡಿದರು? ಮರುನಾಮಕರಣ. ನೋಡ್ರಿ ಕ್ವಶನ್ನು, ಎಸಾಟಿಕ್ ಸೊಸೈಟಿಯನ್ನು 1784 ಸ್ಥಾಪನೆ ಆಗಿರ್ತಕ್ಕಂಥ ಎಸಾಟಿಕ್ ಸೊಸೈಟಿ ವಿಲಿಯಂ ಜೋನ್ಸ್ ಅವರು ಸ್ಥಾಪನೆ ಮಾಡಿದರು. ಅದನ್ನು ಎಸಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಯಾವಾಗ ಮಾಡಲಾಯಿತು ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಸಾಮಾನ್ಯ ಶಕ 1784, ಸಾಮಾನ್ಯ ಶಕ 1800, ಸಾಮಾನ್ಯ ಶಕ 1832, ಸಾಮಾನ್ಯ ಶಕ 1850. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಸಿ 1832 ಎಸಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಕರೀತಾರೆ. 1832 ಮರುನಾಮಕರಣ ಏನಂತ? ಎಸಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತೇಳಿ. ಅಂದ್ರೆ ಅದು ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಮೇಲ್ಗಡೆ ಕ್ವಶನನ್ನು ನೋಡಿದ್ವಿ ನಾವು. ಯಾವಾಗ ಸ್ಥಾಪನೆ ಆಗಿದೆ ಅದು? 1784 ಸ್ಥಾಪನೆ ಆಗೈತಿ ಎಸಾಟಿಕ್ ಸೊಸೈಟಿ. ಮರುನಾಮಕರಣಗೊಂಡಿದ್ದು 1832 ಎಷ್ಟರೊಳಗೆ? 1832 ಮರುನಾಮಕರಣ ಹೊಂದೈತಿ. ಏನಂತ? ಎಸಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತೇಳಿ. ನೆಕ್ಸ್ಟ್ 22ನೇ ಪ್ರಶ್ನೆ. ಎಸಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಯಾವ ಕೃತಿಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಿಸಿತು? ನೋಡ್ರಿ, ಎಸಾಟಿಕ್ ಸೊಸೈಟಿ ಸರ್ ವಿಲಿಯಂ ಜೋನ್ಸ್ ಅಂತಕ್ಕಂಥದ್ದು ಅವರು ಸ್ಥಾಪನೆ ಮಾಡಿದರು. ಅದರೊಳಗೆ ಯಾವ ಕೃತಿಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟ ಮಾಡಿತು ಅಂತಕ್ಕಂಥದ್ದು. ಆಪ್ಷನ್ ಎ ರಾಮಾಯಣ, ಆಪ್ಷನ್ ಬಿ ಮಹಾಭಾರತ, ಸಿ ಭಗವದ್ಗೀತೆ, ಡಿ ವೇದಗಳು ಅಂತಕ್ಕಂಥದ್ದು. ಇದು ಯಾವುದನ್ನು ಇಂಗ್ಲೀಷ್ ಕೃತಿಯಲ್ಲಿ ಭಾಷಾಂತರವನ್ನು ಪ್ರಕಟಿಸ್ತು ಅಂತಂದ್ರೆ ಭಗವದ್ಗೀತೆ ಅಂತಕ್ಕಂಥದ್ದು. ನೆಕ್ಸ್ಟ್, ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜುಮೆಗೊಂಡ ಅಥವಾ ಭಾಷಾಂತರಗೊಂಡ ಮೊದಲ ಕೃತಿ ಯಾವುದು ಅಂತಕ್ಕಂಥದ್ದು ಕ್ವಶನ್ ಇದೆ ಇಲ್ಲಿ. ಸಂಸ್ಕೃತದಿಂದ ಇಂಗ್ಲೀಷ್ಗೆ ಭಾಷಾಂತರಗೊಂಡ ಮೊದಲ ಕೃತಿ ಯಾವುದು ಅಂತಂದ್ರೆ ಆಪ್ಷನ್ ಎ ಶಾಕುಂತಲ, ಬಿ ಭಗವದ್ಗೀತೆ, ಸಿ ಮನುಸ್ಮೃತಿ, ಡಿ ಯೋಗ ಸೂತ್ರಗಳು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಭಗವದ್ಗೀತೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟ್ 24ನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ, ಸರ್ ವಿಲಿಯಂ ಜೋನ್ಸ್ ಯಾವ ಸಂಸ್ಕೃತ ಕೃತಿಗಳನ್ನು ಇಂಗ್ಲೀಷ್ನಲ್ಲಿ ಸಿದ್ಧಗೊಳಿಸಿದರು ಅಂತಕ್ಕಂಥದ್ದು. ಎ ವೇದಾಂತಗಳು, ಬಿ ಶಾಕುಂತಲ, ಸಿ ಉಪನಿಷತ್ತು, ಡಿ ಪುರಾಣಗಳು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಶಾಕುಂತಲ ಅಂತಕ್ಕಂಥ ಸಂಸ್ಕೃತ ಕೃತಿಗಳನ್ನು ಯಾವುದ್ರೊಳಗೆ ಸಿದ್ಧಗೊಳಿಸ್ತಾರೆ? ಇಂಗ್ಲೀಷ್ನಲ್ಲಿ ಸಿದ್ಧಗೊಳಿಸ್ತಾರೆ. ಯಾರು? ವಿಲಿಯಂ ಜೋನ್ಸ್ ಅಂತಕ್ಕಂಥವ್ರು. ಇನ್ನು ನೆಕ್ಸ್ಟ್ 25ನೇ ಪ್ರಶ್ನೆ. ಪ್ರಾಚೀನ ಸ್ಥಳನಾಮಗಳಲ್ಲಿ ಮಗಧದ ಈಗಿನ ಹೆಸರು ಏನು? ಇದನ್ನು ಸ್ವಲ್ಪ ನೋಡ್ಕೋಬೇಕು ನಾವು. ಕರೆಂಟ್ ಅಫೇರ್ಸ್ ಒಳಗಡೆನೂ ಕೂಡ ಬರುವಂಥ ಸಂಭವ ಜಾಸ್ತಿ ಇದೆ. ಮಗಧದ ಈಗಿನ ಹೆಸರು ಏನು ಅಂತ ಕ್ವಶನ್ ಕೇಳಿದ್ದಾರೆ. ಅಂದ್ರೆ ಪ್ರಾಚೀನ ಸ್ಥಳನಾಮಗಳಲ್ಲಿ ಅಂದ್ರೆ ಹಳೆಯ ಹೆಸರುಗಳಲ್ಲಿ ಅಂದಂಗೆ. ಆಪ್ಷನ್ ಎ ಕೇರಳ, ಬಿ ಬಿಹಾರ್, ಸಿ ಒರಿಸ್ಸಾ, ಡಿ ದೆಹಲಿ ಅಂತ ಇದೆ. ಬಿಹಾರದ ಮಗಧದ ಈಗಿನ ಹೆಸರೇನು ಅಂತಂದಂಗೆ ಕ್ವಶನ್. ಮಗಧದ ಈಗಿನ ಹೆಸರು ಏನಪ್ಪ ಅಂತಂದ್ರೆ ಬಿಹಾರ್ ಅಂತಂದಂಗೆ. ಮಗಧದ ಈಗಿನ ಹೆಸರು ಏನಪ್ಪ ಅಂದ್ರೆ ಬಿಹಾರ್ ಅಂತಂದಂಗೆ. ನೆಕ್ಸ್ಟ್ 26ನೇ ಪ್ರಶ್ನೆ. ಕಳಿಂಗದ ಈಗಿನ ಹೆಸರು ಏನು ಅಂತಲೂ ಕೂಡ ಕೇಳ್ತಾರೆ. ಕಳಿಂಗದ ಈಗಿನ ಹೆಸರು ಆಪ್ಷನ್ ಎ ಬಿಹಾರ, ಒರಿಸ್ಸಾ, ಕೇರಳ, ದೆಹಲಿ ಅಂತ ಆಪ್ಷನ್ ಇದೆ. ಇದಕ್ಕೂ ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಒರಿಸ್ಸಾ ಅಂದ್ರೆ ಇಂದಿನ ಹಳೆಯ ಕಳಿಂಗ ಅಂತಂದಂಗೆ. ಕಳಿಂಗಕ್ಕೆ ನಾವು ಪ್ರಸ್ತುತ ಏನಂತ ಕರಿತೀವಪ್ಪ ಅಂದ್ರೆ ಒರಿಸ್ಸಾ ಅಂತ ಕರಿತೀವಿ. ಈಗ ಅದನ್ನು ಒಡಿಸ್ಸಾ ಅಂತಲೂ ಕೂಡ ಕರಿತೀವಿ. ಹೌದಾ? ನೆಕ್ಸ್ಟ್ 27ನೇ ಪ್ರಶ್ನೆಯನ್ನು ನೋಡೋದಾದರೆ, ಚೇರ ರಾಜ್ಯವಂಶದ ಪ್ರದೇಶದ ಈಗಿನ ಹೆಸರೇನು ಅಂತ ಕ್ವಶನ್ ಇದೆ. ಆಪ್ಷನ್ ಎ
ಒರಿಸ್ಸಾ ಅಂದರೆ ಇದು ಕಳಿಂಗ ಆಯಿತು. ಬಿಹಾರ ಅಂದರೆ ಮಗಧ. ನಂತರ ಕೇರಳ, ದೆಹಲಿ ಅಂತ ಇದು ಆಪ್ಷನ್. ಇವೆರಡು ಅಂತರೂ ಅಲ್ಲ ಅಂತಕ್ಕಂಥದ್ದು ಗೊತ್ತಾಗ್ಬಿಡ್ತೈತಿ. ಈ ಬಿಹಾರ ಅಂತ ಬಂದಾಗ ಮಗಧ, ಕಳಿಂಗ ಅಂತ ಬಂದಾಗ ಒರಿಸ್ಸಾ, ಇವೆರಡು ಆಪ್ಷನನ್ನು ನಾವು ಹೊಡೆದಾಕ್ಬಿಟ್ವಿ. ಇನ್ನು ನಂತರ ನಮಗೆ ಉಳಿದಿರೋ ಆಪ್ಷನ್ಗಳೇ ಎರಡು, ಒಂದು ಕೇರಳ, ಇನ್ನೊಂದು ದೆಹಲಿ. ಚೇರ ರಾಜವಂಶದ ಪ್ರದೇಶದ ಈಗಿನ ಹೆಸರು ಏನಂತ ಬಂದಾಗ ಅದು ಕೇರಳ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟ್ 28ನೇ ಪ್ರಶ್ನೆ, ಇಂದ್ರಪ್ರಸ್ಥದ ಈಗಿನ ಹೆಸರೇನು ಅಂತ ಕೇಳಿದ್ದಾರೆ. ಇಂದ್ರಪ್ರಸ್ಥ ಅಂತಕ್ಕಂಥದ್ದು ಅದರ ಈಗಿನ ಹೆಸರೇನು ಅಂತಕ್ಕಂಥದ್ದು. ಆಪ್ಷನ್ ಎ ಅಲಹಾಬಾದ್, ಬಿ ದೆಹಲಿ, ಸಿ ಮುಂಬೈ, ಡಿ ಚೆನ್ನೈ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ದೆಹಲಿ ಅಂತಕ್ಕಂಥದ್ದು. ಇಂದ್ರಪ್ರಸ್ಥಕ್ಕೆ ಮೊದಲ ಈಗ ನಾವು ಏನಂತ ಕರಿತೀವಿ ಅಂತಂದ್ರೆ ದೆಹಲಿ ಅಂತ ಕರಿತೀವಿ. ಮೊದಲು ದೆಹಲಿಗೆ ಇಂದ್ರಪ್ರಸ್ಥ ಅಂತಕ್ಕಂಥ ಹೆಸರಿನಿಂದ ಕರಿತಿದ್ರು. ಇನ್ನು ನೆಕ್ಸ್ಟ್ 29ನೇ ಪ್ರಶ್ನೆ, ಪ್ರಯಾಗದ ಈಗಿನ ಹೆಸರೇನು ಅಂತ ಕೂಡ ಕೇಳಿದ್ದಾರೆ. ಇವು ಸ್ವಲ್ಪ ಇಂಪಾರ್ಟೆಂಟ್ ನೋಡ್ಕೋಬೇಕಾಗತ್ತೆ ನಾವು. ಅಂದ್ರೆ ಕಳಿಂಗದ್ದು, ಮಗಧ, ಆನಂತರ ಚೇರ ವಂಶದ್ದು, ಆನಂತರ ಇಂದ್ರಪ್ರಸ್ಥ, ಪ್ರಯಾಗ, ಇವೆಲ್ಲವೂ ಕೂಡ ಪ್ರಸ್ತುತ ಹೆಸರುಗಳು ಚೇಂಜ್ ಆಗಿರ್ತಾವೆ. ಅವುಗಳನ್ನು ನಾವೀಗ ನೋಡ್ಕೋಬೇಕು. ಅವನ್ನ ನೋಡ್ತಾ ಇದ್ದೀವಿ ಇಲ್ಲಿ. ಪ್ರಯಾಗದ ಈಗಿನ ಹೆಸರು ಏನು? ಅಲಹಾಬಾದ್, ಚೆನ್ನೈ, ಮುಂಬೈ, ವಡೋದರ ಅಂತ ಇದೆ ಆಪ್ಷನ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಪ್ರಯಾಗ್ ಅಂತಂದ್ರೆ ಅಲಹಾಬಾದ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಪ್ರಯಾಗದ ಈಗಿನ ಹೆಸರು ಏನಂದ್ರೆ ಅಲಹಾಬಾದ್. ನೆಕ್ಸ್ಟ್ 30ನೇ ಪ್ರಶ್ನೆ, ಇಂದಿಗೂ ಉಳಿದುಕೊಂಡಿರುವ ಕೆಲವು ಪ್ರಾಚೀನ ಸ್ಥಳನಾಮಗಳಿಗೆ ಉದಾಹರಣೆಗಳು ಯಾವುವು ಅಂತ ಕ್ವಶನ್ ಇದೆ. ಆಪ್ಷನ್ ಎ ಮದ್ರಾಸ್, ಬರೋಡಾ, ಬೊಂಬಾಯಿ. ಆಪ್ಷನ್ ಬಿ ಕಾಶ್ಮೀರ್, ನೇಪಾಳ್, ಕೈಲಾಸ್, ಕುರುಕ್ಷೇತ್ರ, ಅಯೋಧ್ಯೆ, ಕಾಶಿ, ಮಥುರಾ. ಬಿಹಾರ್, ಒರಿಸ್ಸಾ, ಕೇರಳ, ಇಂದ್ರಪ್ರಸ್ಥ, ಪ್ರಯಾಗ್, ಕಳಿಂಗ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಬಿ, ಅಂದ್ರೆ ಇಂದಿಗೂ ಉಳಿದುಕೊಂಡಿರ್ತಕ್ಕಂಥ ಕೆಲವು ಪ್ರಾಚೀನ ಸ್ಥಳನಾಮಗಳಿಗೆ ಉದಾಹರಣೆ ಯಾವಪ್ಪ ಅಂದ್ರೆ ಕಾಶ್ಮೀರ್ ಐತಿ, ನೇಪಾಳ ಐತಿ, ಕೈಲಾಸ ಐತಿ, ಕುರುಕ್ಷೇತ್ರ, ಅಯೋಧ್ಯೆ, ಕಾಶಿ, ಮಥುರಾ. ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಹಳೆಯ ಪ್ರಾಚೀನ ಸ್ಥಳನಾಮಗಳು ಅಂತಂದಂಗೆ. ಇನ್ನು ನೆಕ್ಸ್ಟ್ 31ನೇ ಪ್ರಶ್ನೆ, ಮದ್ರಾಸ್ದ ಈಗಿನ ಹೆಸರೇನು ಅಂತ ಕ್ವಶನ್ ಕೇಳಿದ್ದಾರೆ ನೋಡ್ರಿ. ಮದ್ರಾಸ್ನ ಈಗಿನ ಹೆಸರೇನು ಅಥವಾ ಮದ್ರಾಸ್ಗೆ ನಾವು ಪ್ರಸ್ತುತ ಏನಂತ ಕರಿತೀವಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ನಿಮ್ಮ ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. ಎ ಬೆಂಗಳೂರು ಅಂತ ಕರಿತೀವ, ಬಿ ಚೆನ್ನೈ ಅಂತ ಕರಿತೀವ, ಸಿ ಕೊಚ್ಚಿನ್ ಅಂತ ಕರಿತೀವ, ಡಿ ತಿರುವನಂತಪುರ ಅಂತ ಕರಿತೀವ. ಅಂದ್ರೆ ಮದ್ರಾಸ್ಗೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಚೆನ್ನೈ ಅಂತ ಕರಿತೀವಿ. ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅಥವಾ ಮದ್ರಾಸ್ಗೆ ಪ್ರಸ್ತುತ ಏನಂತ ಕರಿತೀವಿ ಅಂದ್ರೆ ಚೆನ್ನೈ ಎಂದು ಕರೆಯುತ್ತೇವೆ. ನೆಕ್ಸ್ಟ್ 32ನೇದು ನೋಡ್ರಿ, ಬರೋಡಾದ ಈಗಿನ ಹೆಸರೇನು? ಬರೋಡಾದ ಈಗಿನ ಹೆಸರೇನು ಅಂತ ಕೂಡ ಕ್ವಶನ್ ಇದೆ. ಬರೋಡಾದ ಈಗಿನ ಹೆಸರೇನು ಅಂತ ಬಂದಾಗ ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. ವಡೋದರ ಅಂತ ಇದೆ, ವಡೋದರ, ಅಹಮದಾಬಾದ್, ಸೂರತ್, ಭೋಪಾಲ್ ಅಂತಕ್ಕಂಥದ್ದು. ಅಂದರೆ ಬರೋಡಾಕ್ಕೆ ಪ್ರಸ್ತುತ ನಾವು ಈಗೇನಂತ ಕರಿತೀವಪ್ಪ ಅಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ವಡೋದರ. ಬರೋಡಾ, ವಡೋದರ, ಬರೋಡಾ, ವಡೋದರ ಅಂತಕ್ಕಂಥದ್ದನ್ನು ನೆನಪಿಟ್ಕೋಬೇಕು. ಮದ್ರಾಸ್ ಅಂತ ಬಂದಾಗ ಚೆನ್ನೈ ಅಂತ ನೆನಪಿಟ್ಕೋಬೇಕು. ಕೇರಳ ಅಂತ ಬಂದಾಗ ಚೇರ, ಕಳಿಂಗ ಅಂತ ಬಂದಾಗ ಒರಿಸ್ಸಾ, ಮಗಧ ಅಂತ ಬಂದಾಗ ಬಿಹಾರ್ ಅಂತಕ್ಕಂಥದ್ದನ್ನು ನೆನಪಿಟ್ಕೋಬೇಕು. ನಾವು ಒಂದಿಸಿ ಬರೆಯೋದ್ರೊಳಗಡೆ ಕೇಳಿದ್ರು ಕೇಳ್ಬೋದು. ಇನ್ನು ನೆಕ್ಸ್ಟ್ 33ನೇದು, ಬೊಂಬಾಯಿಯ ಅಥವಾ ಬಾಂಬೆದ ಈಗಿನ ಹೆಸರು ಏನು ಅಂತಕ್ಕಂಥದ್ದು. ಆಪ್ಷನ್ ಎ ಪುಣೆ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ನಾಗಪುರ, ಆಪ್ಷನ್ ಡಿ ಕೊಲ್ಲಾಪುರ ಅಂತಕ್ಕಂಥದ್ದು. ಬೊಂಬೈ ಅಂತಂದ್ರೆ ಈಗಿನ ಮುಂಬೈ ಅಂತಂದಂಗೆ, ಬಾಂಬೆ ಅಂದ್ರೆ ಈಗಿನ ಮುಂಬೈ ಅಂತಂದಂಗೆ. ಇನ್ನು 34ನೇ ಪ್ರಶ್ನೆ, ಅಶೋಕನ ಶಿಲಾಲೇಖನಗಳಲ್ಲಿ ಅಂಕಿಗಳನ್ನು ಎಷ್ಟು ವರ್ಷಗಳ ಹಿಂದೆ ಬಳಸಲಾಗಿದೆ ಅಂತ. ಅಂದ್ರೆ ಅಶೋಕನ ಶಾಸನಗಳಲ್ಲಿ ಅಥವಾ ಶಿಲಾಲೇಖನಗಳಲ್ಲಿ ಅಂಕಿಗಳನ್ನು ಎಷ್ಟು ವರ್ಷಗಳ ಹಿಂದೆ ಬಳಸಲಾಗಿದೆ ಅಂತ ಕ್ವಶನ್ ಇದೆ.
ಎ 1000 ವರ್ಷಗಳ ಹಿಂದೆ, ಬಿ 1500 ವರ್ಷಗಳ ಹಿಂದೆ, ಸಿ 2300 ವರ್ಷಗಳ ಹಿಂದೆ, ಡಿ 2500 ವರ್ಷಗಳ ಹಿಂದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2300 ವರ್ಷಗಳ ಹಿಂದೆ ಅಂತಕ್ಕಂಥದ್ದು. ಅಶೋಕನ ಶಿಲಾಲೇಖನಗಳಲ್ಲಿ ಅಂಕಿಗಳನ್ನು ಅಷ್ಟು ವರ್ಷಗಳಿಂದ ಅಂದರೆ 2300 ವರ್ಷಗಳ ಹಿಂದೆಯೇ ಏನು ಮಾಡ್ಲಾಕೈತಿ, ಬಳಸಲಾಗಿದೆ ಅಂತಕ್ಕಂಥದ್ದು. ಇನ್ನು 34 ಆಯಿತು. 35ನೇ ಪ್ರಶ್ನೆ 35 ಅಂಕಿಗಳು ನೋಡ್ರಿ. 35ನೇ ಪ್ರಶ್ನೆ ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಯಾರ ಕೊಡುಗೆಗಳು ಅಂತ ಕ್ವಶನ್ ಇದೆ. ಇವುಗಳನ್ನೆಲ್ಲವನ್ನು ಕೊಟ್ಟವ್ರು ಯಾರು ಅಂದ್ರೆ ಅಂಕಿಗಳನ್ನು ಕೊಟ್ಟವ್ರು ಯಾರು, ದಶಮಾಂಶ ಪದ್ಧತಿಯನ್ನು ಕೊಟ್ಟವ್ರು ಯಾರು, ಭಿನ್ನ ರಾಶಿಯನ್ನು ಕೊಟ್ಟವ್ರು ಯಾರು, ಬೀಜಗಣಿತವನ್ನು ಕೊಟ್ಟವ್ರು ಯಾರು, ಇವೆಲ್ಲವನ್ನು ಗಣಿತಕ್ಕೆ ಕೊಡುಗೆ ನೀಡಿದವರು ಯಾರು ಅಂತ ಕ್ವಶನ್ ಇದೆ. ಆಪ್ಷನ್ ಎ ಗ್ರೀಕರು ಕೊಟ್ರ, ಪ್ರಾಚೀನ ಭಾರತೀಯರು ಕೊಟ್ರ, ರೋಮನ್ನರು ಕೊಟ್ರ, ಇಲ್ಲ ಅರಬ್ಬರು ಕೊಟ್ರ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಪ್ರಾಚೀನ ಭಾರತೀಯರು ಅಂತಕ್ಕಂಥದ್ದು. ಅಂಕಿಗಳು, ದಶಮಾಂಶ, ಭಿನ್ನ ರಾಶಿ, ಬೀಜಗಣಿತ ಇವೆಲ್ಲವನ್ನು ಗಣಿತಕ್ಕೆ ಯಾರು ಕೊಟ್ಟಾರಪ್ಪ ಅಂದ್ರೆ ನಮ್ಮ ಪ್ರಾಚೀನ ಭಾರತೀಯರು ಕೊಟ್ಟಿರ್ತಾರೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 36ನೇ ಪ್ರಶ್ನೆ ಶೂನ್ಯ ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲ ಬಾರಿಗೆ ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಸೊನ್ನೆಯನ್ನು ಬಳಸಿದಂಥ ಕೀರ್ತಿ ಮೊಟ್ಟ ಮೊದಲಿಗೆ ಯಾರಿಗೆ ಸಲ್ಲುತ್ತದೆ ಅಂತ ಕ್ವಶನ್ ಕೇಳಿದಂಗೆ. ಆಪ್ಷನ್ ಎ ಚೀನಾದವರಿಗೆ, ಬಿ ಭಾರತೀಯರಿಗೆ, ಸಿ ಗ್ರೀಕರಿಗೆ, ಡಿ ಈಜಿಪ್ತಿಯನ್ನರಿಗೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಭಾರತೀಯರಿಗೆ ಸಂಬಂಧಿಸುತ್ತದೆ ಅಥವಾ ಭಾರತೀಯರಿಗೆ ಕೀರ್ತಿ ಸಲ್ಲುತ್ತದೆ ಅಂತಕ್ಕಂಥದ್ದು 36ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. 37ನೇ ಪ್ರಶ್ನೆ ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ತೋರಿಸಿಕೊಟ್ಟ ಭಾರತೀಯ ವಿಜ್ಞಾನಿ ಯಾರು? ನೋಡ್ರಿ, ಇವೆಲ್ಲ ಕ್ವಶನ್ಗಳನ್ನು ವಿವರಣಾತ್ಮಕದೊಳಗಡೆ ಓದಿದಾಗ ಇವು ಪ್ರಶ್ನೆಗಳು ನಮ್ಮ MCQ ತರಗತಿಗಳು ಏನಾಗಕ್ಕೆ ಸ್ಟಾರ್ಟ್ ಆಗ್ತಾವೆ, ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ನಾವು ಪಾಠವನ್ನು ಓದ್ಕೊಂಡು ಕ್ಲಾಸ್ ಏನಾದರೂ ನೋಡಿದ್ವಿ ಅಂತಂದ್ರೆ ಇನ್ನೂ ಹೆಚ್ಚಿನ ರೀತಿಯೊಳಗೆ ಪರಿಣಾಮಕಾರಿಯಾಗಿ ಅರ್ಥ ಆಗುತ್ತೆ. ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಅಂದರೆ ಸುತ್ತುತ್ತದೆ ಎಂದು ತೋರಿಸಿಕೊಟ್ಟಂತಹ ಭಾರತೀಯ ವಿಜ್ಞಾನಿ ಯಾರು? ಆಪ್ಷನ್ ಎ ಬ್ರಹ್ಮಗುಪ್ತ, ಬಿ ಆರ್ಯಭಟ, ಸಿ ಭಾಸ್ಕರಾಚಾರ್ಯ, ಡಿ ವರಹಾಮಿಹಿರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಅಂದರೆ ಈ ಆರ್ಯಭಟ ಭೂಮಿ ಗುಂಡಾಗಿದೆ ಅಂತ ಹೇಳ್ತಾನೆ, ಆ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಅಂತ ಹೇಳಿ ತೋರಿಸಿಕೊಟ್ಟವನೇ ಯಾರಪ್ಪ ಅಂದ್ರೆ ಅದು ನಮ್ಮ ಹೆಮ್ಮೆಯ ಭಾರತೀಯ ವಿಜ್ಞಾನಿಯಾಗಿರ್ತಕ್ಕಂಥ ಆರ್ಯಭಟ. ಭೂಮಿ ಗುಂಡಾಗಿದೆ, ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಅಂತಕ್ಕಂಥ ಕಲ್ಪನೆಯನ್ನು ಕೊಟ್ಟಂಥವನೇ ಆರ್ಯಭಟ ಅಂತಕ್ಕಂಥವನು. ನೆಕ್ಸ್ಟ್ 38ನೇ ಪ್ರಶ್ನೆ 38 ಆಧುನಿಕ ವಿಜ್ಞಾನದಲ್ಲಿ ಭೂಮಿ ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಅಂದ್ರೆ ಪ್ರಸ್ತುತ ಯುಗದಲ್ಲಿ, ಹೊಸ ಯುಗದಲ್ಲಿ ಅಥವಾ ಹೊಸ ವಿಜ್ಞಾನದಲ್ಲಿ ಭೂಮಿ ಯಾವುದರ ಸುತ್ತ ಸುತ್ತುತ್ತದೆ? ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಎಂಬ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಯಾರಿಗೆ ಸಲ್ಲುವುದು ಅಂತಕ್ಕಂಥ ಕ್ವಶನ್ ಇದೆ. ಅಂದ್ರೆ ವಿಜ್ಞಾನದೊಳಗೆ ಅಂದರೆ ಆಧುನಿಕ ವಿಜ್ಞಾನದೊಳಗೆ ಭೂಮಿ ಯಾವುದರ ಸುತ್ತ ಸುತ್ತತಿ? ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಎಂಬ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಯಾರಿಗೆ ಸಲ್ಲುವುದು ಅಂತಕ್ಕಂಥ ಕ್ವಶನ್ನು. ಇಲ್ಲಿ ನಿಮಗೆ ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. ಆಪ್ಷನ್ನು ಗೆಲೀಲಿಯೋ, ಐಸಾಕ್ ನ್ಯೂಟನ್, ಕೋಪರ್ನಿಕಸ್, ಸ್ಟೀಫನ್ ಹಾಕಿಂಗ್ ಅಂತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಕೋಪರ್ನಿಕಸ್ ಅಂತಕ್ಕಂಥ ವ್ಯಕ್ತಿ. ಈ ಕೋಪರ್ನಿಕಸ್ ಅಂತಕ್ಕಂಥ ವ್ಯಕ್ತಿ ಆಧುನಿಕ ವಿಜ್ಞಾನದೊಳಗೆ ಭೂಮಿ ಏನಂತಂದ್ರೆ ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಅಂತಕ್ಕಂಥ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಯಾರಿಗೆ ಸಲ್ಲುತ್ತಂದ್ರೆ ಅದು ಕೋಪರ್ನಿಕಸ್ ಅಂತಕ್ಕಂಥ ವಿಜ್ಞಾನಿಗೆ ಸಲ್ಲುತ್ತೆ. ಇನ್ನು ನೆಕ್ಸ್ಟ್ 39ನೇ ಪ್ರಶ್ನೆ ಆರ್ಯಭಟ ಕೋಪರ್ನಿಕಸ್ಗಿಂತ ಎಷ್ಟು ಶತಮಾನ ಹಿಂದಿನವನು? ನೋಡಿ, ಇದನ್ನು ಸಹಿತ ಕ್ವಶನ್ ಕೇಳಿದ್ದಾರೆ. ಎಲ್ಲೆಲ್ಲಿಯೂ ಸರ್ ಇವು ಕ್ವಶನ್ ಅನ್ಬೇಡ್ರಿ, ಇವು ನಮ್ಮ DSCRT ಬುಕ್ದೊಳಗಡೆ ಇರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳೇ. ಆರ್ಯಭಟ ಕೋಪರ್ನಿಕಸ್ನಿಗಿಂತ ಎಷ್ಟು ಶತಮಾನ ಹಿಂದಿನವನು ಅಂತ ಕ್ವಶನ್ ಇದೆ. ಆಪ್ಷನ್ ಎ 5 ಶತಮಾನ, ಬಿ 10 ಶತಮಾನ, ಸಿ 15 ಶತಮಾನ, ಡಿ 20 ಶತಮಾನ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂದ್ರೆ ಬಿ 10 ಶತಮಾನ ವರ್ಷಗಳ ಹಿಂದಿನವನು. ಯಾರು? ಆರ್ಯಭಟ ಕೋಪರ್ನಿಕಸ್ಗಿಂತ 10 ಶತಮಾನದಷ್ಟು ಏನಪ್ಪ ಅಂದ್ರೆ ಹಿಂದಿನವನು ಅಂತಕ್ಕಂಥವನು. ನೆಕ್ಸ್ಟ್ 40ನೇ ಪ್ರಶ್ನೆ ಭಾರತೀಯರು ನಾವಿಕರಿಗಾಗಿ
ರೇಖಾಂಶ ನಕ್ಷೆಯನ್ನು ಎಲ್ಲಿ ಸಿದ್ಧಗೊಳಿಸಿದರು? ಅಂದ್ರೆ ಭಾರತೀಯರು ಹಡಗಿನ ಮೂಲಕ ಚಲಾವಣೆಯನ್ನು ಮಾಡುವಂಥ ಸಂದರ್ಭದೊಳಗಾಗಿ ರೇಖಾಂಶವನ್ನು ಕಂಡುಹಿಡ್ಕೊಳ್ಳೋದಕ್ಕೋಸ್ಕರ ರೇಖಾಂಶ ನಕ್ಷೆಯನ್ನು ತಯಾರಿಸ್ತಾರೆ. ಅದನ್ನು ಎಲ್ಲಿ ಸಿದ್ಧಗೊಳಿಸ್ತಾರ ಅಂತ ಕ್ವಶನ್ ಕೇಳಿದ್ದಾರೆ ನೋಡ್ರಿ. ಇದು ಹೊಸ ಕ್ವಶನ್ನು, ಸ್ವಲ್ಪ ಗಮನವಿಟ್ಟು ನೋಡ್ಕೊಳ್ರಿ. ಎ ಪಾಟಲಿಪುತ್ರದೊಳಗಡೆನ, ಬಿ ಉಜ್ಜಯಿನಿನ, ಸಿ ವಾರಣಾಸಿ, ಡಿ ತಕ್ಷಶಿಲಾ. ಎಲ್ಲಿ ಸಿದ್ಧಗೊಳಿಸ್ತಾರಪ್ಪ ಅಂದ್ರೆ ರೇಖಾಂಶ ನಕ್ಷೆಯನ್ನು ಅಂತ ಬಂದಾಗ ಬಿ ಉಜ್ಜಯಿನಿ ಒಳಗೆ ರೇಖಾಂಶ ನಕ್ಷೆಯನ್ನು ತಯಾರಿಯನ್ನು ಗೊಳಿಸ್ತಾರೆ ಅಂತಕ್ಕಂಥದ್ದು. ಇನ್ನು 41ನೇದು ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದ್ದವನು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಅಂದರೆ ಈಗ ಪೈಥಾಗೋರಸ್ನ ಪ್ರಮೇಯ ಅಂತಕ್ಕಂಥದ್ದು ಪ್ರಸಿದ್ಧಿ. ಅವನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಹಿಂದೆಯೇ ಅಥವಾ 2 ಶತಮಾನಗಳ ಮೊದಲೇ ಗುರುತಿಸಿದ್ದವನು ಯಾರು ಅಂತಕ್ಕಂಥ ಕ್ವಶನ್ನು. ಎ ಕನಾದನ, ಬಿ ಬೋಧಾಯನ, ಸಿ ಚರಕ, ಡಿ ಸುಶ್ರುತ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಈ ಬೋಧಾಯನ ಅಂತಕ್ಕಂಥವನು ಆ ಪೈಥಾಗೋರಸ್ನಿಗಿಂತ ಅಥವಾ ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯದಕ್ಕಿಂತ ಆತನಿಗಿಂತ 2 ಶತಮಾನಗಳ ಹಿಂದೆ ಪೈಥಾಗೋರಸ್ನ ಪ್ರಖ್ಯಾತಿಯನ್ನು ಪ್ರಸಿದ್ಧಿಗೊಳಿಸಿದವನು ಯಾರಪ್ಪ ಅಂದ್ರೆ ಅದು ಬೋಧಾಯನ ಅಂತಕ್ಕಂಥ ವ್ಯಕ್ತಿ. 42ನೇ ಪ್ರಶ್ನೆ ನೋಡ್ರಿ. ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಎಷ್ಟು ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದನು? ಆಪ್ಷನ್ ಎ 20, ಬಿ 25, ಸಿ 27, ಡಿ 30 ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿ 27 ಶತಮಾನಗಳ ಹಿಂದೆಯೇ ಪ್ರತಿಪಾದಿಸಿದನು ಎಂಬ ಅಭಿಪ್ರಾಯಗಳಿವೆ. ನೆಕ್ಸ್ಟ್ 43ನೇ ಪ್ರಶ್ನೆ. ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಪ್ರತಿಪಾದಿಸಿದ ಭಾರತೀಯ ವಿಜ್ಞಾನಿ ಯಾರು ಅಂತಕ್ಕಂಥ ಕ್ವಶನ್ ಇದೆ. ಆಪ್ಷನ್ ಎ ಆರ್ಯಭಟ, ಬಿ ಬೋಧಾಯನ, ಸಿ ಕನಾದ, ಡಿ ಚರಕ. ಅಂದ್ರೆ ವಸ್ತುವಿನ ಅವಿಭಾಜ್ಯ ಕಣವನ್ನು ಪ್ರತಿಪಾದಿಸಿದವನ್ನೇ ಯಾರಪ್ಪ ಅಂತಂದ್ರೆ ಅದು ಕನಾದ ಅಂತಕ್ಕಂಥ ವ್ಯಕ್ತಿ ಅದನ್ನೇನು ಮಾಡಿದಾನಂದ್ರೆ ಪ್ರತಿಪಾದಿಸಿದ್ದಾನೆ ಅಂತಕ್ಕಂಥದ್ದು. ಇನ್ನು 44ನೇ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ಭಾರತೀಯರು ಪ್ರಾಚೀನ ಕಾಲದಿಂದಲೂ ಯಾವ ಲೋಹವನ್ನು ತಯಾರಿಸುತ್ತಿದ್ದರು ಎಂಬ ನಂಬಿಕೆಗಳಿದ್ದಾವೆ. ಆಪ್ಷನ್ ಎ ತಾಮ್ರ, ಬಿ ಚಿನ್ನ, ಸಿ ಉಕ್ಕು, ಡಿ ಕಂಚು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂದ್ರೆ ಉಕ್ಕು ಅಂತಕ್ಕಂಥದ್ದನ್ನು ಭಾರತೀಯರು ಪ್ರಾಚೀನ ಕಾಲದಿಂದಲೂ ಕಂಚು ಉಕ್ಕು ಅಂತಕ್ಕಂಥ ಲೋಹವನ್ನು ತಯಾರಿಸುತ್ತಿದ್ದರು ಅಂತಕ್ಕಂಥ ನಂಬಿಕೆ ಇದೆ. ಇನ್ನು ನೆಕ್ಸ್ಟ್ 45ನೇ ಪ್ರಶ್ನೆ. ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಯಾವ ಸ್ಥಾನದಲ್ಲಿದ್ದರು ಅಂತ ಕ್ವಶನ್. ದ್ವಿತೀಯ ಸ್ಥಾನದಲ್ಲಿ, ಪ್ರಥಮ ಸ್ಥಾನದಲ್ಲಿ, ಸಿ ತೃತೀಯ ಸ್ಥಾನದಲ್ಲಿ, ಡಿ ಕೊನೆಯ ಸ್ಥಾನದಲ್ಲಿ. ನೋಡ್ರಿ, ನೌಕಾ ನಿರ್ಮಾಣ ಅಂತಕ್ಕಂಥ ವಿಜ್ಞಾನ ವಿಭಾಗದೊಳಗೆ ಭಾರತೀಯರು ಎಂಥ ಸ್ಥಾನದೊಳಗಿದ್ರು ಅಂತಂದ್ರೆ ಆಪ್ಷನ್ ಎ ಪ್ರಥಮ ಸ್ಥಾನದೊಳಗಡೆ ಇದ್ದರು ಅಂತಕ್ಕಂಥದ್ದು. ನೆಕ್ಸ್ಟ್ 46ನೇ ಪ್ರಶ್ನೆ. ಗುಜರಾತಿನ ಯಾವ ನಗರ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು ಅಂತಕ್ಕಂಥದ್ದು. ಆಪ್ಷನ್ ಎ ಅಹಮದಾಬಾದ್, ಬಿ ವಡೋದರ, ಸಿ ಸೂರತ್, ಡಿ ರಾಜ್ಕೋಟ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಸೂರತ್ ಅಂತಕ್ಕಂಥದ್ದು. ಈ ಸೂರತ್ನೊಳಗೆ ಗುಜರಾತಿನ ಗುಜರಾತಿನ ಯಾವ ನಗರ ಅತಿ ದೊಡ್ಡ ನೌಕಾ ನಿರ್ಮಾಣವನ್ನು ಕೇಂದ್ರವನ್ನು ಪ್ರಸಿದ್ಧಿಯಾಗಿತ್ತು ಅಂತಂದ್ರೆ ಅದು ಸೂರತ್ ಅಂತಕ್ಕಂಥದ್ದು. ಇನ್ನು 47ನೇ ಪ್ರಶ್ನೆ. ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಜಗತ್ತಿನೊಳಗಡೆ ಏನಾಗುತ್ತಾ ಅಂದ್ರೆ ನೌಕೆಯನ್ನು ಹೋಗುವಂಥ ಸಂದರ್ಭದೊಳಗೆ ಕೆಲವೊಂದಿಷ್ಟು ಮಾರುತಗಳನ್ನು ಗುರುತಿಸ್ತಾರ. ಆ ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಜಗತ್ತಿನೊಳಗಡೆ ಏನಾಯಿತು ಅಂತ ಪ್ರಶ್ನೆ. ವ್ಯಾಪಾರ ಕಡಿಮೆ ಆಯಿತು, ನೌಕಾಯಾನದ ವೇಗ ಹೆಚ್ಚಿತು, ಕೃಷಿ ಉತ್ಪಾದನೆ ಹೆಚ್ಚಿತು, ವಲಸೆ ಶುರುವಾಯಿತು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಬಿ ಅಂತಕ್ಕಂಥದ್ದು. ನೌಕಾಯಾನದ ವೇಗ ಏನಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಅಲ್ಲಿ ಹೆಚ್ಚು ಆಗುತ್ತೆ ಅಂತಕ್ಕಂಥದ್ದು.
ಯೋಗಶಾಸ್ತ್ರ ಮತ್ತು ಸಂಸ್ಕೃತವು ಯಾರ ಕೊಡುಗೆಗಳಾಗಿವೆ ಅಂತ ಕ್ವಶನ್ ಇದೆ. ಯೋಗಶಾಸ್ತ್ರ ಮತ್ತು ಸಂಸ್ಕೃತಗಳು ಅಥವಾ ಯೋಗಶಾಸ್ತ್ರ ಮತ್ತು ಸಂಸ್ಕೃತ ಅಂತಕ್ಕಂಥದ್ದನ್ನು ಕೊಟ್ಟವರು ಯಾರಪ್ಪ ಅಂತಂದ್ರೆ ಗ್ರೀಕರ, ಅರಬ್ಬರ, ಭಾರತೀಯರ, ರೋಮನ್ನರ. ಅದನ್ನೆಲ್ಲವನ್ನು ಕೊಟ್ಟವರೇ ಯಾರಪ್ಪ ಅಂದ್ರೆ ನಮ್ಮ ಭಾರತೀಯರು ಅಂತಕ್ಕಂಥದ್ದು. ಇದಕ್ಕೆ ಏನಂತ ಕರಿತೀವಿ, ಭಾರತ ನಮ್ಮ ಹೆಮ್ಮೆ ಅಂತಕ್ಕಂಥ ಪಾಠವಂತ ಹೆಸರನ್ನು ಇಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ 49ನೇ ಪ್ರಶ್ನೆಯನ್ನು ನೋಡೋಣ. ಭಾರತೀಯರು ಸಾಗರಯಾನದಲ್ಲಿ ಹೇಗಿದ್ದರು? ಭಾರತರು ಸಾಗರಯಾನದಲ್ಲಿ ಹೇಗಿದ್ದರು ಅಂತಕ್ಕಂಥ ಪ್ರಶ್ನೆ ಇದೆ. ಭಾರತೀಯರು ಸಾಗರಯಾನದಲ್ಲಿ ಹೇಗಿದ್ದರು ಅಂತಂದ್ರೆ ಅಷ್ಟೊಂದು ನಿಷ್ಠಾತನರಾಗಿರಲಿಲ್ಲ, ಅಂದ್ರೆ ಪರಿಣಿತಿಯನ್ನು ಹೊಂದಿರಲಿಲ್ಲ. ನಿಷ್ಠಾತನರು ಅಂತಂದ್ರೆ ಅದರ ಬಗೆಗಿನ ಸಾಗರಯಾನದ ಬಗೆಗಿನ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿ ಗೊತ್ತಿರಲಿಲ್ಲ. ಆನಂತರ ಆಸಕ್ತಿ ಕಡಿಮೆ ಇತ್ತು, ಪ್ರಯಾಣವನ್ನು ಇಷ್ಟಪಡಲಿಲ್ಲ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥಂದ್ರೆ ಏನಂದ್ರೆ ನಿಷ್ಠಾತರು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 50ನೇ ಪ್ರಶ್ನೆ. ಬೌದ್ಧ ಮತ ಭಾರತದ ಗಡಿಯಾಚೆಗೆ ಯಾವೆಲ್ಲ ದೇಶಗಳಲ್ಲಿ ವ್ಯಾಪಿಸಿತು ಅಂತ ಕ್ವಶನ್ ಇದೆ. ಆಪ್ಷನ್ ಎ ಅಫ್ಘಾನಿಸ್ತಾನ, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್. ಈ ದೇಶಗಳೊಳಗಡೆ ಹಬ್ಬಿತ ಅಂತಕ್ಕಂಥದ್ದು. ಆನಂತರ ಇರಾಕ್, ಇರಾನ್, ಸಿರಿಯಾ, ಯುರೋಪ್, ಅಮೇರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ. ಇವುಗಳಲ್ಲಿ ಯಾವ ದೇಶಗಳೊಳಗೆ ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಂದಿತು ಅಂತಂದ್ರೆ ಇಲ್ಲಿದೆ ನೋಡಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಫ್ಘಾನಿಸ್ತಾನ, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ ದೇಶಗಳೊಳಗೆ ಏನಾಗ್ತೈತಪ್ಪ ಅಂತಂದ್ರೆ ಈ ಬೌದ್ಧ ಮತ ಭಾರತದ ಗಡಿಯಾಚೆಗೆ ತಲುಪುತ್ತೆ ಅಂತಕ್ಕಂಥದ್ದು. ಯಾವ ದೇಶ ಬೌದ್ಧ ಮತವನ್ನು ಸ್ವೀಕರಿಸಿತು ಅಂತ ಬಂದಾಗ ಆಪ್ಷನ್ ಬಿ ಶ್ರೀಲಂಕಾನೂ ಕೂಡ ಯಾವ ಮತವನ್ನು ಸ್ವೀಕರಿಸ್ತೈತಿ, ಬೌದ್ಧ ಮತವನ್ನು ಸ್ವೀಕಾರ ಮಾಡುತ್ತೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಶ್ರೀಲಂಕಾ ಅಂತಕ್ಕಂಥದ್ದು. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಯಾವ ಸ್ಥಳದಲ್ಲಿ ಇತ್ತು? ಎ ಕಾಬೂಲ್, ಬಿ ಮಜರ್ ಎ ಶರೀಫ್, ಸಿ ಬಾವಿಯಾನ್, ಡಿ ಹೆರಾತ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಏನಂದ್ರೆ ಬಾವಿಯಾನ್. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾವಿಯಾನ್ ಅಂತಕ್ಕಂಥ ಸ್ಥಳದೊಳಗೆ ಏನೈತೆ ಅಂದ್ರೆ ಬುದ್ಧನ ಮೂರ್ತಿ ಸಿಕ್ಕಿದೆ ಅಂತಕ್ಕಂಥದ್ದು. ಕಾಂಬೋಡಿಯಾದ ಯಾವ ಸ್ಥಳದಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ ಅಂತ ಕ್ವಶನ್ ಇದೆ. ಅಂಕೋರ್ ವಾಟ, ಬೋರ್ಬುದೂರ, ಪಾಕೌ ಮತ್ತು ಬಾಪೂನ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಅಂಕೋರ್ ವಾಟದೊಳಗೆ ಯಾವ ಅಂದ್ರೆ ಭವ್ಯ ಹಿಂದೂ ದೇವಾಲಯ, ಅತಿ ದೊಡ್ಡ ಹಿಂದೂ ದೇವಾಲಯ ಅಂದ್ರೂ ಕೂಡ ಯಾವುದಂದ್ರೆ ಅದು ಅಂಕೋರ್ ವಾಟ್ ದೇವಾಲಯ ಅಂತಕ್ಕಂಥದ್ದು. 54 ಜಾವಾದ ಬೋರ್ಬುದೂರ್ ಎಂಬಲ್ಲಿ ಯಾವ ರೀತಿಯ ಬೃಹತ್ ಆಲಯವಿದೆ? ಹಿಂದೂ ದೇವಾಲಯ, ಬೌದ್ಧಾಲಯ, ಜೈನ ದೇವಾಲಯ, ಡಿ ಕ್ರೈಸ್ತ ದೇವಾಲಯ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬೌದ್ಧಾಲಯ ಐತಿ. ಎಲ್ಲಿ? ಜಾವಾದ ಬೋರ್ಬುದೂರ್ನೊಳಗಡೆ. ಇನ್ನು 55ನೇ ಪ್ರಶ್ನೆ. ಅಂಕೋರ್ ವಾಟ್ ಹಿಂದೂ ದೇವಾಲಯ ಮತ್ತು ಬೋರ್ಬುದೂರ್ ಬೌದ್ಧಾಲಯ ಇವೆರಡೂ ಯಾವುದಕ್ಕೆ ಸೇರಿದ ತಾಣಗಳಾಗಿವೆ ಅಂತ ಕ್ವಶನ್ ಇದ್ದಾವೆ. ಆಪ್ಷನ್ ಎ ರಾಷ್ಟ್ರೀಯ ಸ್ಮಾರಕಗಳು, ವಿಶ್ವ ಪರಂಪರೆ ತಾಣಗಳು, ಧಾರ್ಮಿಕ ಕೇಂದ್ರಗಳು, ಪ್ರವಾಸೋದ್ಯಮ ಸ್ಥಳಗಳು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಬಿ ವಿಶ್ವ ಪರಂಪರೆಗೆ ಸೇರಿದ ತಾಣಗಳು. ಈ ಅಂಕೋರ್ ವಾಟ್ ದೇವಾಲಯ ಮತ್ತು ಹಿಂದೂ ದೇವಾಲಯ, ಬೋರ್ಬುದೂರ್ನ ಹಿಂದೂ ದೇವಾಲಯವನ್ನು ಏನು ಮಾಡಿದ್ದಾರೆ ಅಂದ್ರೆ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲಾಗಿದೆ. ಇನ್ನು ನೆಕ್ಸ್ಟ್ 56 ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು ಎಷ್ಟು ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಬೆಳಗಿಸಿತು? 7, 8, 9, 10. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 9 ಶತಮಾನಗಳ ಕಾಲ ಅಲ್ಲಿಯ ಜನರ ಜೀವನವನ್ನು ಏನು ಮಾಡಿಸ್ತೈತೆ ಅಂದ್ರೆ ಬೆಳಗಿಸ್ತೈತಿ ಅಂತಕ್ಕಂಥದ್ದು. 57 ಆಗ್ನೇಯ ಏಷ್ಯಾದ ನೃತ್ಯಗಳಲ್ಲಿ ಮತ್ತು ಹಾಡುಗಳಲ್ಲಿ ಯಾವ ಕಥೆಗಳು ಇಂದಿಗೂ ಜೀವಂತವಾಗಿವೆ ಅಂತ ಕ್ವಶನ್ ಕೇಳಿದ್ದಾರೆ. ಅಂದರೆ ಆಗ್ನೇಯ ಏಷ್ಯಾದ ನೃತ್ಯಗಳೊಳಗೆ ಯಾವ ಹಾಡುಗಳಲ್ಲಿ ಯಾವ ಕಥೆಗಳು ಇಂದಿಗೂ ಜೀವಂತವಾಗಿವೆ ಅಂತ ಬಂದಾಗ ಆಪ್ಷನ್ ಎ ಪಂಚತಂತ್ರನ, ಬಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು, ಸಿ ಜಾತಕ, ಡಿ ಇತಿಹಾಸ ಕಥೆಗಳು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂದ್ರೆ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 58 ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ಏನಾಗಿರಲಿಲ್ಲ ಅಂತಕ್ಕಂಥದ್ದು. ಇದಕ್ಕೆ ಆಪ್ಷನ್ ಎ ಧಾರ್ಮಿಕ ಆಚರಣೆ, ವಿಕ್ರಯದ ವಸ್ತು, ಕಲಾ ಪ್ರಕಾರ, ವೈಜ್ಞಾನಿಕ ಅನ್ವೇಷಣೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂದ್ರೆ ವಿಕ್ರಯದ ವಸ್ತು ಅಂತಕ್ಕಂಥದ್ದು.
ನೆಕ್ಸ್ಟ್ 58ನೇ ಪ್ರಶ್ನೆ 58. ಇನ್ನೂ ಜಾಸ್ತಿ ಇದಾವೆ ಕ್ವಶನ್ಗಳು. 58 ಎಲ್ಲಿದ್ದೀರಪ್ಪ? ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ಏನಾಗಿರಲಿಲ್ಲ? ವಿಕ್ರಯದ ವಸ್ತು ಆಗಿರಲಿಲ್ಲ. 59 ಈಗ. 3000 ವರ್ಷಗಳ ಹಿಂದೆ ಗುರುಗಳು ಶಿಷ್ಯರಿಗೆ ನೀಡುತ್ತಿದ್ದ ಮೌಲ್ಯಗಳು ಯಾವುವು? ನೋಡ್ರಿ, ಇದು ಮೌಲ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಇದೆ. ಮೌಲ್ಯ ಅಂದ್ರೆ ಬೋಧನಾಶಾಸ್ತ್ರದೊಳಗೆ ಮೌಲ್ಯ ಅಂತ ಬರುತ್ತೆ. ಅದರೊಳಗೆ ಆಪ್ಷನ್ ಎ ಸತ್ಯವನ್ನು ಹೇಳು, ಧರ್ಮವನ್ನು ಪಾಲಿಸು, ತೃಪ್ತನಾಗಬೇಡ, ಗರ್ವಪಡಬೇಡ, ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು ಅಂತಕ್ಕಂಥದ್ದು ಒಂದು. ಇನ್ನು ನೆಕ್ಸ್ಟು ಹಣ ಸಂಪಾದಿಸು, ಅಧಿಕಾರ ಗಳಿಸು, ಯುದ್ಧ ಕಲೆ ಕಲಿ, ವೈಯಕ್ತಿಕ ಸುಖವನ್ನು ಸಾಧಿಸು. ಸಿ ಆಪ್ಷನ್ನು. ಡಿ ಇತರರನ್ನು ಆಳಲು ಕಲಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ನಾವಿಲ್ಲಿ ನೋಡೋದಾದ್ರೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಸತ್ಯವನ್ನು ಹೇಳು, ಧರ್ಮವನ್ನು ಪಾಲಿಸು, ತೃಪ್ತನಾಗಬೇಡ, ಗರ್ವ ಪಡಬೇಡ, ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು ಅಂತಕ್ಕಂಥ ಹೇಳಿಕೆಯನ್ನು ಏನಂತಂದ್ರೆ ಈ ಮೌಲ್ಯಗಳು ನಮಗೆ ಕೊಡ್ತಾವೆ ಅಂತಕ್ಕಂಥದ್ದು. ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠ ಮತ ಪ್ರತಿಪಾದಕರು ಯಾರಂತ ಕ್ವಶನ್ ಕೇಳಿದ್ದಾರೆ. ಶ್ರೇಷ್ಠತಮ ಅಥವಾ ಶ್ರೇಷ್ಠ ಮತ ಪ್ರತಿಪಾದಕರು ಆಪ್ಷನ್ ಎ ಚೀನಿಯರು, ಗ್ರೀಕರು, ಭಾರತೀಯರು, ರೋಮನ್ನರು. ಅಂದ್ರೆ ಶ್ರೇಷ್ಠ ಮತದೊಳಗಡೆನೆ ಮತವನ್ನು ಇದು ಮಾಡಿದವರು ಯಾರಪ್ಪ ಅಂದ್ರೆ ಅದು ನಮ್ಮ ಹೆಮ್ಮೆಯ ಭಾರತೀಯರು. ಬೌದ್ಧ ಮತ್ತು ಜೈನ ಧರ್ಮಗಳು ಯಾವುದನ್ನು ಪ್ರತಿಪಾದಿಸಿದವು ಅಂತ ಕ್ವಶನ್ ಇದ್ದಾವೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ಕೊತ ಹೋಗ್ಬಿಡೋಣ. ಅಹಿಂಸೆ ಅಂತಕ್ಕಂಥ ಮಾರ್ಗವನ್ನು ನಾವು ಏನು ಮಾಡ್ತಾವೆ ಅಂದ್ರೆ ಪ್ರತಿಪಾದಿಸ್ತಾವೆ. ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಏನು ಮಾಡ್ಬೋದು? ಹಿಂಸೆಯನ್ನು ಕೊಡಬಾರ್ದು. ಮಹಾತ್ಮ ಗಾಂಧೀಜಿಯವರ ಯಾವ ತತ್ವವನ್ನು ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ಸ್ವಾತಂತ್ರ್ಯವನ್ನು ತಂದುಕೊಟ್ಟರು? ಮಹಾತ್ಮ ಗಾಂಧೀಜಿಯವರು ಸತ್ಯ ಅಹಿಂಸೆ, ಅಹಿಂಸಾ ಸತ್ಯಾಗ್ರಹ, ಸಹಕಾರ. ಅಹಿಂಸೆಯ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾನ್ ವೀರನೇ ಯಾರಪ್ಪ ಅಂತಂದ್ರೆ ಅದು ಮಹಾತ್ಮ ಗಾಂಧೀಜಿ. ಇನ್ನು 63ನೇ ಪ್ರಶ್ನೆ ಸರ್ವೇ ಜನ ಸುಖಿನೋ ಭವಂತು ಎಂಬುದು ಯಾರ ಉದಾತ್ತ ಮೌಲ್ಯವಾಗಿದೆ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ. ನಮ್ಮ ಭಾರತೀಯ ಪ್ರಾಚೀನರದು. ಸರ್ವೇ ಜನ ಅಂದರೆ ಎಲ್ಲ ಜನರು ಏನಂದ ಇರಬೇಕು? ಸುಖದಿಂದ ಇರಬೇಕು ಅಂತಕ್ಕಂಥದ್ದನ್ನು ಇದರ ಅರ್ಥ. ಇನ್ನು 64ನೇದ್ದು ವಸುದೈವ ಕುಟುಂಬಕಂ, ಇದರ ಅರ್ಥ ಏನಪ್ಪ ಅಂತ ಕೇಳಿದ್ದಾರೆ. ವಸುದೈವ ಕುಟುಂಬಕಂ ಅಂತಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತೀಯರೆಲ್ಲರೂ ಒಂದೇ ಕುಟುಂಬದವ್ರ ಥರ ಇದ್ದಾರೆ ಅಂತಕ್ಕಂಥದ್ದು ಅರ್ಥ ಗೊತ್ತಾಗುತ್ತೆ. ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯ ಯಾವುದಪ್ಪ ಅಂತ ಬಂದಾಗ ಅದು ಸರ್ವಧರ್ಮ ಸಮಾನತೆ ಅಂತಕ್ಕಂಥ ಧರ್ಮವನ್ನು ಏನು ಮಾಡಿ ಬಂದೈತಿ? ನಂಬಿ ಬಂದಿದೆ ಅಂತಕ್ಕಂಥದ್ದು. ಇನ್ನು 66ನೇ ಪ್ರಶ್ನೆ ದೇವರು ಒಬ್ಬನೇ ನಾಮ ಹಲವು ಎಂಬುದು ಯಾವುದರ ವಾಕ್ಯ? ದೇವನು ಒಬ್ಬರೇ ಅಥವಾ ದೇವರು ಒಬ್ಬನೇ ನಾಮ ಹಲವು ಎಂಬುದು ಯಾವುದರ ವಾಕ್ಯ ಅಂತ ಬಂದಾಗ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವೇದದ ವಾಕ್ಯವಾಗಿದೆ. 67 ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಯಾವುದು ಅಂತ ಬಂದಾಗ ಶೂನ್ಯದ ಪರಿಕಲ್ಪನೆಯನ್ನು ಕೊಟ್ಟಂಥವ್ರೆ ಯಾರಪ್ಪ ಅಂತಂದ್ರೆ ಭಾರತೀಯರು ಅಂತಕ್ಕಂಥದ್ದು. ಶಾಕುಂತಲಾ ಸಂಸ್ಕೃತ ಕೃತಿಯನ್ನು ಇಂಗ್ಲೀಷ್ಗೆ ಅನುವಾದಿಸಿದವರು ಯಾರು ಅಂತಂದ್ರೆ ಆವಾಗಲೇ ನೋಡಿದ್ವಿ, ಸರ್ ವಿಲಿಯಂ ಜೋನ್ಸ್ ಅವರು ಶಾಕುಂತಲಾ ಅಂತಕ್ಕಂಥ ಕೃತಿಯನ್ನು ಸಂಸ್ಕೃತ ಕೃತಿಯನ್ನು ಎಲ್ಲಿಗೆ ಭಾಷಾಂತರ ಮಾಡ್ತಾರೆ? ಇಂಗ್ಲೀಷ್ಗೆ ಭಾಷಾಂತರವನ್ನು ಮಾಡ್ತಾರೆ. ಇನ್ನು ನೆಕ್ಸ್ಟ್ ಕಾಂಬೋಡಿಯಾದಲ್ಲಿರುವ ಭವ್ಯ ಹಿಂದೂ ದೇವಾಲಯ ಯಾವುದು? ಕಾಂಬೋಡಿಯಾ ಅಂತ ಬಂದಾಗ ನಮಗೇನು ಬರ್ಬೇಕಿಲ್ಲಿ? ಅಂಕೋರ್ ವಾಟ ಅಂತ ನೆನಪು ಬರಬೇಕು. ಕಾಂಬೋಡಿಯಾದಲ್ಲಿರುವ ಭವ್ಯ ಹಿಂದೂ ದೇವಾಲಯ ಅಂತಂದ್ರೆ ಅಂಕೋರ್ ವಾಟ ಅಂತಕ್ಕಂಥದ್ದು ನೆನಪಿಟ್ಕೋಬೇಕು. ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ಅಂತ ಕ್ವಶನ್ ಇದೆ. ಹಿಂದೂಸ್ತಾನನ, ಭರತಖಂಡ, ಭರತವರ್ಷ, ಇಂಡಿಯಾ, ಜಂಬೂದ್ವೀಪ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭರತಖಂಡ ಅಥವಾ ಭರತವರ್ಷ. ಪುರಾಣಗಳದೊಳಗೆ ಭಾರತವನ್ನು ಭರತಖಂಡ ಅಥವಾ ಭರತವರ್ಷ ಎಂದು ಕರೆದಿದ್ದಾರೆ. ಇನ್ನು ನೆಕ್ಸ್ಟ್ 71 ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಅಂತ ಬಂದಾಗ ಇದನ್ನು ನೋಡಿದ್ವಿ. ಶೂನ್ಯ ಮತ್ತು ದಶಮಾಂಶ ಪದ್ಧತಿ ಅದು ಭಾರತೀಯರೇ ಕೊಟ್ಟಿರ್ತಕ್ಕಂಥದ್ದು. ಆರ್ಯಭಟನ ಮಹತ್ವದ ಸಾಧನೆ ಏನು? ಆರ್ಯಭಟ ಏನು ಹೇಳ್ತಾನೆ? ಭೂಮಿ ಗುಂಡಾಗಿದೆ ಮತ್ತು ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಎಂದು ತೋರಿಸಿಕೊಟ್ಟವರೇ ಯಾರಪ್ಪ ಅಂತಂದ್ರೆ ಅದು ಆರ್ಯಭಟ ಅಂತಕ್ಕಂಥದ್ದು. ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಇದನ್ನು ಕೂಡ ನೋಡಿದ್ವಿ ನಾವು. ಎಲ್ಲೈತಪ್ಪ ಅಂದ್ರೆ ಜಾವಾದ ಬೋರ್ ಅಂತಕ್ಕಂಥ ಸ್ಥಳದೊಳಗೆ ಐತಿ. ಏನು ಬೌದ್ಧ ದೇವಾಲಯ. ಇನ್ನು 74 ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ
ಆಗ್ನೇಯ ಏಷ್ಯಾ ಖಂಡದ 3 ದೇಶಗಳನ್ನು ಹೆಸರಿಸಿ ಅಂತ ಕ್ವಶನ್ ಇದೆ. ಆಪ್ಷನ್ ಎ ಅಂದರೆ ಭಾರತೀಯ ಸಂಸ್ಕೃತಿ ಹಬ್ಬಿರಬೇಕು, ಅವು ಆಗ್ನೇಯ ಏಷ್ಯಾ ಖಂಡದೊಳಗಡೆ ಇರಬೇಕು, ಅಂತಹ ದೇಶಗಳನ್ನು ಹೆಸರಿಸ್ರಿ ಅಂತ ಹೇಳಿದ್ದಾನೆ. ಅಫ್ಘಾನಿಸ್ತಾನ, ಶ್ರೀಲಂಕಾ, ಕಾಂಬೋಡಿಯಾ, ಜಾವಾ. ಅಫ್ಘಾನಿಸ್ತಾನ ಅಂತ ಬಂದಾಗ ಅಫ್ಘಾನಿಸ್ತಾನ, ಟಿಬೆಟ್, ಮಂಗೋಲಿಯಾ. ಇನ್ನು ಶ್ರೀಲಂಕಾ, ಕಾಂಬೋಡಿಯಾ, ಜಾವಾ ಮತ್ತು ಇಂಡೋನೇಷಿಯಾ ಅಂತ ನಾನು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. 75 ಪ್ರಶ್ನೆ ಇಂಟ್ರೆಸ್ಟಿಂಗ್ ಇದ್ದಾವೆ ಅಂತ ಅನ್ಕೊತೀನಿ. ಭಾರತೀಯ ಮೌಲ್ಯಗಳಲ್ಲಿ ತಾಯಿ ಹಾಗೂ ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು ಎಂಬುದು ಯಾವ ಮೌಲ್ಯವನ್ನು ಹೊಂದೈತೆ ಅಂತಂದ್ರೆ ಅದನ್ನೇನು ಅಂತ ಹೇಳಿದ್ವಿ ನಾವು, ದೇಶಭಕ್ತಿ ಮತ್ತು ಮಾತೃಭೂಮಿ ಗೌರವ. ಇನ್ನು ಭಾರತೀಯ ಪ್ರಾಚೀನ ಸಂಸ್ಕೃತಿಯಲ್ಲಿ ಗುರುಗಳು ಶಿಷ್ಯರಿಗೆ ನೀಡಿದ ತಾಯಿ, ತಂದೆ, ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು ಎಂಬ ಸಂದೇಶವು ಯಾವ ಮೌಲ್ಯವನ್ನು, ಗೌರವ ಮತ್ತು ಅತಿಥಿ ಸತ್ಕಾರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ವಸುದೈವ ಕುಟುಂಬಕಂ ಎಂಬುದು ಭಾರತೀಯರ ಯಾವ ಉದಾತ್ತ ಚಿಂತನೆಯಾಗಿದೆ ಅಂತ ಬಂದಾಗ ಸಿ ಜಾಗತಿಕ ಚಿಂತನೆ ಅಥವಾ ಜಾಗತಿಕ ಏಕತೆ. ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಯೋಜನೆಯನ್ನು ಹೊಂದಿರತಕ್ಕಂಥವ್ರು ಯಾರಪ್ಪ ಅಂದ್ರೆ ಅದು ಭಾರತೀಯರು ಅಂತಕ್ಕಂಥದ್ದು. ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ. ಅಂತೆಯೇ ಮತಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ, ನಾಮ ಹಲವು ಎಂಬುದು ಯಾವ ಮೌಲ್ಯವನ್ನು ಪ್ರತಿಪಾದಿಸುತ್ತದೆ? ಮತ್ತೆ ಬೋಧನಾಶಾಸ್ತ್ರಕ್ಕೆ ಬಂತು ಇಲ್ಲಿ ಕ್ವಶನ್ನು. ಧಾರ್ಮಿಕ ಶುದ್ಧತೆ, ಸರ್ವಧರ್ಮ ಸಮಾನತೆ. ಇನ್ನು ನೆಕ್ಸ್ಟ್ ಅದೇ ರೀತಿಯಾಗಿ ವೈಯಕ್ತಿಕ ನಂಬಿಕೆ, ಮೂಢನಂಬಿಕೆಗಳನ್ನು ನಿವಾರಿಸುವುದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಯಾವ ಉತ್ತರ? ಬಿ, ಸರ್ವಧರ್ಮ ಸಮಾನರಾಗಿರಲಿ ಅಂತಕ್ಕಂಥ ಉದ್ದೇಶವನ್ನು ಬೆಳೆಸುವುದು. 78 79 ಆಧುನಿಕ ಕಾಲದಲ್ಲಿ ಭಾರತದ ಭವ್ಯತೆಯನ್ನು ಇನ್ನಿತರ ಜನಾಂಗಗಳು ತಿಳಿಯುವಂತಾಗಲು ಯುರೋಪಿಯನ್ ವಿದ್ವಾಂಸರು ಹೇಗೆ ಕಾರಣರಾದರು ಅಂತಕ್ಕಂಥ ಪ್ರಶ್ನೆ ಇದೆ. ಐತಿಹಾಸಿಕ ಜ್ಞಾನದಿಂದ, ವೈಜ್ಞಾನಿಕ ಅರಿವುದಿಂದ, ಸಾಂಸ್ಕೃತಿಕ ತಿಳುವಳಿಕೆ, ರಾಜಕೀಯ ವಿಶ್ಲೇಷಣೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವಿಲ್ಲಿ ನೋಡೋದಾದ್ರೆ ಯಾವುದಪ್ಪ ಅಂದ್ರೆ ಎ ಐತಿಹಾಸಿಕ ಜ್ಞಾನದಿಂದ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 80ನೇ ಪ್ರಶ್ನೆ. ಭಾರತೀಯರು ವಿಶ್ವ ನಾಗರಿಕತೆಗೆ ಕೊಟ್ಟಿರುವ ಸಾರ್ವಕಾಲಿಕ ಮೌಲ್ಯಗಳನ್ನು ಗುರುತಿಸಿ ಪ್ರಚಲಿತ ಸನ್ನಿವೇಶದಲ್ಲಿ ಮಾನವ ಕುಲಕ್ಕೆ ಇವೆಷ್ಟು ಸಂಗತವಾಗಿದೆ ಎಂಬುದನ್ನು ಅರ್ಥೈಸಿಕೊಳ್ಳುವುದು ಎಂಬ ಉದ್ದೇಶವು ಏನನ್ನ ಸಾರುತ್ತದೆ ಅಂತ ಇದೆ ಕ್ವಶನ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೌಲ್ಯಗಳ ಪ್ರಸ್ತುತತೆ ಮತ್ತು ಅನ್ವಯಿಕತೆಯನ್ನು ಸಾರುತ್ತದೆ ಅಂತಕ್ಕಂಥದ್ದು. 80 ಇವು ಎಷ್ಟು 80 ಪ್ರಶ್ನೆಗಳು ಏನಪ್ಪ ಅಂತಂದ್ರೆ ಭಾರತ ನಮ್ಮ ಹೆಮ್ಮೆ ಅಂತಕ್ಕಂಥ ಪಾಠದ ಮೇಲೆ ಬರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳು. ಆ ಪ್ರಶ್ನೋತ್ತರಗಳು ಕೂಡ ಅತ್ಯಂತ ಕ್ಲಿಷ್ಟತೆಯನ್ನು ಹೊಂದಿದ್ದಾವೆ ಮತ್ತು ಸಂಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀವಿ. ಇನ್ನು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ಆಲ್.